ಶುಭವೂ ಸಂತೋಷವೂ ಸಮಾಧಾನವೂ ಉಂಟಾಗಲಿ. ಆಮೆನ್. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರೂ ಕೂಡ ಸಂತೋಷವೂ ಸಮಾಧಾನವೂ ಉಂಟಾಗಲಿ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಕೃಪೆಯಿಂದ ಈ ರೀತಿಯಾಗಿ ನಿಮ್ಮ ಜೊತೆ ಈ ಪ್ರಕಟಣೆ ಗ್ರಂಥವನ್ನು ಧ್ಯಾನಿಸುವುದಕ್ಕೆ ಮತ್ತು ಕೃಪೆ ತೋರಿಸಿರುವ ದೇವರಿಗೆ ನನ್ನ ಒಂದು ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ದಿನ ನಮ್ಮ ಒಂದು ವಾಕ್ಯ ಧ್ಯಾನವು ಮತ್ತು ಈ ಪ್ರಕಟಣೆ ಗ್ರಂಥದ ಕುರಿತಾದ 3 ವಿಷಯಗಳನ್ನು ಈ ದಿನ ಧ್ಯಾನ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಈ 3 ವಿಷಯಗಳಲ್ಲಿ ಒಂದೊಂದು ವಿಷಯಕ್ಕೆ 7 ಅಂಶಗಳನ್ನು ನಾವು ಅದರಲ್ಲಿ ಒಳಗೊಂಡಿದೆ. ಮತ್ತು ಒಂದೊಂದು ಆ ವಿಷಯದಲ್ಲಿರುವ ಒಂದೊಂದು 7 ಅಂಶಗಳನ್ನು ಈ ದಿನ ನಾವು ಧ್ಯಾನ ಮಾಡೋಣ. ಮತ್ತು ಈ 3 ಅಂಶಗಳು ಏನಾಗಿದೆ ಅಂತ ನೋಡುವುದಕ್ಕಾಗಿ ಮತ್ತು ಮೊದಲನೇದಾಗಿ ಈ ಪ್ರಕಟಣೆ ಗ್ರಂಥ ಎಂಥ ಒಂದು ಗ್ರಂಥ ಅನ್ನುವುದು 7 ವಿಷಯಗಳನ್ನು ನಾವು ನೋಡೋಣ. ಎರಡನೇ ಅಂಶ ಬಂದು ಈ ಗ್ರಂಥವನ್ನು ಬರೆದ ಮತ್ತು ಅಪೊಸ್ತಲನಾದ ಯೋಹಾನನ ಬಗ್ಗೆ ಮತ್ತು 7 ಪ್ರತ್ಯೇಕವಾದ ವಿಷಯಗಳನ್ನು ಧ್ಯಾನ ಮಾಡೋಣ. ಮತ್ತು ಮೂರನೇ ಅಂಶವಾಗಿ ಮತ್ತು ಈ ಒಂದು ಪ್ರಕಟಣೆ ಗ್ರಂಥದಲ್ಲಿರುವ 22 ಅಧ್ಯಾಯಗಳನ್ನು ಒಂದೊಂದು ಅಧ್ಯಾಯವಾಗಿ ಅದರಲ್ಲಿರುವ ಅನೇಕ ವಿಷಯಗಳನ್ನು ಒಂದೊಂದು ಮತ್ತು ಕ್ಲುಪ್ತವಾಗಿ ಅದರಲ್ಲಿ ಇರುವ ಸಂದೇಶವನ್ನು, ಆತ್ಮೀಯ ಅರ್ಥವನ್ನು ನಾವು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಆ ಪ್ರಯತ್ನದಲ್ಲಿ ಮತ್ತು ಈ ದಿನ ಮೂರನೇ ಅಂಶವಾಗಿ ಮೊದಲನೇ ಅಧ್ಯಾಯದಲ್ಲಿ 7 ಅಂಶಗಳು 7 ವಿಷಯಗಳನ್ನು ಈ ದಿನ ನಾವು ಧ್ಯಾನ ಮಾಡೋಣ. ಸೊ ಮೊದಲನೇದಾಗಿ ನಾವು ನೋಡುವುದಾದರೆ ಮತ್ತು ಫಸ್ಟ್ ಸೆಷನ್ನಲ್ಲಿ ನಿಮಗೆ ಹೇಳಿದ ಹಾಗೆ ಈ ಪ್ರಕಟಣೆ ಗ್ರಂಥವು ತುಂಬ ಪ್ರತ್ಯೇಕವಾದ ಗ್ರಂಥವಾಗಿ ನಾವು ಕಾಣ್ತೀವಿ. ಮತ್ತು ಈ ಪ್ರಕಟಣೆಯು ಯಾರಿಂದ ಬಂದಿದೆ ಅಂದರೆ ಮತ್ತು ಆ ಗ್ರಂಥದಲ್ಲಿ ಮೊದಲನೇ ವಚನದಲ್ಲೇ ನಾವು ಕಾಣ್ಬೋದು. ಇದು ಯಾರ ಪ್ರಕಟಣೆ? ಯೇಸು ಕ್ರಿಸ್ತನ ಪ್ರಕಟಣೆಯಾಗಿ ನಾವು ಕಾಣ್ತಾ ಇದ್ದೀವಿ. ಇನ್ನೊಂದು ಅಂಶವಾಗಿ ನಾವು ಗಮನಿಸಿದರೆ ಇದು ಬೇಗನೆ ಸಂಭವಿಸಬೇಕಾಗಿರುವ ಎಲ್ಲವನ್ನು ಒಳಗೊಂಡಿರುವ ಗ್ರಂಥವಾಗಿ ನಾವು ಕಾಣ್ತೀವಿ. ಮತ್ತು ಪರಿಶುದ್ಧ ಗ್ರಂಥವನ್ನು ನಾವು ಗಮನಿಸುವಾಗ ಮೊದಲನೇ ಪುಸ್ತಕವು ಮತ್ತು ಕೊನೆಯ ಪುಸ್ತಕವು, ಈ 2 ಪುಸ್ತಕವು ತುಂಬ ಪ್ರತ್ಯೇಕತೆ ನಾವು ಕಾಣಬಹುದು. ಮತ್ತು ಮೊದಲನೇ ಪುಸ್ತಕವು ಆದಿಕಾಂಡ. ಈ ಆದಿಕಾಂಡವನ್ನು ಬರೆದವರು ಮೋಶೆ ಆಗಿ ನಾವು ಕಾಣ್ತೀವಿ, ಪ್ರವಾದಿಯಾದ ಮೋಶೆ. ಈ ಗ್ರಂಥದ ಒಂದು ವಿಶೇಷತೆ ಏನು ಅಂದರೆ ಈ ಆದಿಕಾಂಡದಲ್ಲಿ ನಡೆದಿರುವ ಯಾವ ವಿಷಯಗಳನ್ನು ಕೂಡ ಮೋಶೆ ಇದ್ದ ಕಾಲದಲ್ಲಿ ನಡೆದಿಲ್ಲ. ಆದರೆ ದೇವರು ಮೋಶೆಗೆ ನಡೆದಿರುವ ಎಲ್ಲ ವಿಷಯಗಳನ್ನು ತೋರಿಸಿ ಬರೆಸಿರುವ ಗ್ರಂಥವಾಗಿ ನಾವು ಕಾಣ್ತೀವಿ. ಹಾಗೆಯೇ ಈ ಕೊನೆಯ ಪುಸ್ತಕವಾದ ಪ್ರಕಟಣೆ ಗ್ರಂಥದ ಒಂದು ಪ್ರತ್ಯೇಕತೆ ಏನು ಅಂದರೆ ನಡೆಯಬೇಕಾಗಿರುವ ಮುಂದಿನ ಕಾಲದಲ್ಲಿ ನಡೆಯಬೇಕಾಗಿರುವ ಎಲ್ಲ ವಿಷಯಗಳನ್ನು ಕೂಡ ದೇವರು ಮತ್ತು ತನ್ನ ಸೇವಕನಾದ, ತನ್ನ ದಾಸನಾದ ಮತ್ತು ಯೋಹಾನನಿಗೆ ತೋರಿಸಿ ಬರೆಸಲ್ಪಟ್ಟ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಈ ಇಬ್ಬರು ಪ್ರವಾದಿಗಳು ಇಬ್ಬರ ಒಂದು ಪ್ರತ್ಯೇಕತೆ ನಾವು ನೋಡುವಾಗ ಒಬ್ಬರು ನಡೆದಿದ್ದನ್ನು ನೋಡಿ ಬರೆದರು, ಒಬ್ಬರು ನಡೆಯಬೇಕಾಗಿದ್ದನ್ನೆಲ್ಲ ಕೂಡ ನೋಡಿ ಬರೆದ ಹಾಗೆ ನಾವು ಕಾಣ್ತೀವಿ. ಸೊ ಇಬ್ಬರು ಎಷ್ಟು ಪ್ರತ್ಯೇಕತೆಯಾಗಿ ನಾವು ಕಾಣ್ತೀವಿ ಅಂದರೆ ಇಬ್ಬರನ್ನು ಕೂಡ ದೇವರು ತನ್ನ ಆತ್ಮವಶನಾಗಿ ಮಾಡಿಕೊಂಡು ಎಲ್ಲವೂ ಕೂಡ ತೋರಿಸಿ ಮತ್ತು ತನ್ನ ಪ್ರಜೆಗಳಿಗೆ ಎಲ್ಲವೂ ಕೂಡ ಸ್ಪಷ್ಟವಾಗಿ ನಡಿಬೇಕಾಗಿರುವುದು, ನಡೆದಿದ್ದು ಎಲ್ಲವನ್ನು ಕೂಡ ನಮಗೆ ಮತ್ತೆ ಸ್ಪಷ್ಟವಾಗಿ ಈ ಪರಿಶುದ್ಧ ಗ್ರಂಥದ ಮುಖಾಂತರ ದೇವರು ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲ ಎಷ್ಟು ಧನ್ಯರಾಗಿ ನಾವು ನೋಡ್ಬೋದು. ಮತ್ತು ಈ ಪ್ರಕಟಣೆ ಗ್ರಂಥದ ವಿಷಯವಾಗಿ ನಾವು ಗಮನಿಸೋದಾದರೆ ಈ ಗ್ರಂಥದಲ್ಲಿ ವಾಕ್ಯದಲ್ಲೇ ಇರುತ್ತೆ ಏನಂತ, ಈ ಗ್ರಂಥವನ್ನು ಓದುವವರು, ಕೇಳುವವರು, ಇದರ ಪ್ರಕಾರ ನಡ್ಕೊಳ್ಳುವವರು ಧನ್ಯರು ಅಂತ ಈ ಗ್ರಂಥವು ನಮಗೆ ತಿಳಿಸುವುದಾಗೆ ನಾವು ಕಾಣ್ತಾ ಇದ್ದೀವಿ.
ಸೊ ಈ ಗ್ರಂಥದ ಒಂದು 7 ವಿಷಯಗಳು, ಪ್ರತ್ಯೇಕವಾದ 7 ವಿಷಯಗಳನ್ನು ನಾನು ಹೇಳಿ, ನೆಕ್ಸ್ಟ್ ಈ ಗ್ರಂಥವನ್ನು ಬರೆದ ಮತ್ತೆ ಅಪೋಸ್ತಲನಾದ ಯೋಹಾನನ ಬಗ್ಗೆ 7 ಪ್ರತ್ಯೇಕವಾದ ವಿಷಯಗಳನ್ನು ನಾವು ನೋಡೋಣ. ಸೊ ಮೊದಲನೇದಾಗಿ ಈ ಗ್ರಂಥ 7 ವಿಷಯಗಳಲ್ಲಿ ಮೊದಲನೇದು ನಾವು ನೋಡೋದಾದರೆ ಇದು ಪ್ರಕಟಿಸಬೇಕಾದ ಗ್ರಂಥವಾಗಿ ನಾವು ಕಾಣ್ತೀವಿ. ಅಂದರೆ ಅಂತ್ಯ ದಿನಗಳಲ್ಲಿ ನಡೆಯಬೇಕಾಗಿರುವ ಎಲ್ಲವೂ ಕೂಡ ಈ ಪುಸ್ತಕದಲ್ಲಿ ದೇವರು ತನ್ನ ದಾಸನಾದ ಯೋಹಾನನ ಮೂಲಕ ಈ ಪ್ರಪಂಚದಲ್ಲಿರುವ ಎಲ್ಲರಿಗೂ ಕೂಡ ದೇವರು ತೋರಿಸಿ ಬರೆಸಿರುವ ಈ ಗ್ರಂಥವು ಎಲ್ಲರಿಗೂ ಕೂಡ ಪ್ರಕಟಿಸಬೇಕಾದ ಒಂದು ಗ್ರಂಥವಾಗಿ ನಾವು ಕಾಣ್ತೀವಿ. ಮತ್ತು ಇಂಗ್ಲಿಷ್ನಲ್ಲಿ ರೆವಲ್ಯೂಷನ್ ಅನ್ನುವ ಪದ ನಾವು ನೋಡ್ತೀವಿ. ಅಂದರೆ ಟು ರಿವೀಲ್, ಅಂದರೆ ಟು ಡಿಸ್ಕ್ಲೋಸ್, ಟು ಅನ್ವೇಲ್, ಅಂದರೆ ಇದರಲ್ಲಿ ಇರುವ ವಿಷಯಗಳನ್ನು ಬಹಿರಂಗಪಡಿಸುವ ಕಾಲ ಇದಾಗಿ ನಾವು ಕಾಣ್ತೀವಿ. ಸೊ ನಾವು ಪ್ರವಾದನೆ ಗ್ರಂಥಗಳಲ್ಲಿ ನಾವು ಗಮನಿಸೋದಾದರೆ ದೇವರು ಆ ಕಾಲಕ್ಕೆ ತಕ್ಕ ಹಾಗೆ ತನ್ನ ಪ್ರವಾದಿಗಳನ್ನು ತನ್ನ ಪ್ರಜೆಗಳಿಗೆ ಆ ಪ್ರವಾದಿಗಳ ಮೂಲಕ ನಡೆಯಬೇಕಾಗಿರುವ ಅನೇಕ ವಿಷಯಗಳನ್ನು ಪ್ರವಾದನೆಗಳ ಮೂಲಕ ತಿಳಿಸ್ತಾ ಇದ್ರು. ಅದೇ ರೀತಿ ನಾವು ಗಮನಿಸೋದಾದರೆ ತನ್ನ ಸಭೆ, ತನ್ನ ವಿಶ್ವಾಸಿಗಳಿಗೆ ದೇವರು ನಡಿಬೇಕಾಗಿರುವ ಎಲ್ಲವೂ ಕೂಡ ತೋರಿಸಿ ಬರೆಸಿರುವ ಗ್ರಂಥವಾಗಿ ಈ ಪ್ರಕಟಣೆ ಗ್ರಂಥವನ್ನು ನಾವು ಕಾಣಬಹುದು. ಇನ್ನೊಂದು ಮಾತು ಈ ಗ್ರಂಥಕ್ಕೆ ಹೇಳಬಹುದಾದ್ರೆ ಇದು ಕಣ್ ತೆರೆಯುವ ಗ್ರಂಥವಾಗಿ ಕಾಣ್ತೀವಿ, ಇಲ್ಲ ಕಣ್ಣೀರು ಒರೆಸುವ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಕಣ್ ತೆರೆಯುವ ಗ್ರಂಥ ಹೇಗೆ ಅನ್ನುವುದು ನಾವು ನೋಡುವುದಾದ್ರೆ ಮತ್ತೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಮತ್ತೆ 13ನೇ ಅಧ್ಯಾಯ 11-12 ವಚನಗಳಲ್ಲಿ ನಾವು ಅಂದರೆ ಸಮರಿಯಾಗಿ ನಾವು ನೋಡೋದಾದ್ರೆ ಅಲ್ಲಿ ನೀವು ನಿದ್ರೆಯಿಂದ ಎಚ್ಚರಗೊಳ್ಳಿರಿ, ಸಮಯವು ಹತ್ತಿರವಾಯಿತು ಅನ್ನುವ ಸಮರಿ ನಾವು ಕಾಣ್ತೀವಿ. ಅಂದರೆ ಈ ಕಾಲದಲ್ಲಿ ನಡಿಬೇಕಾಗಿರುವ ಎಲ್ಲವೂ ಕೂಡ, ಅಂದರೆ ಆತನ ಬರುವಣಿಕೆಯ ಮುಂದೆ ನಡಿಬೇಕಾಗಿರುವ ಎಲ್ಲವೂ ಕೂಡ ನಾವು ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇದ್ದೀವಿ. ಸೊ ಕಣ್ ತೆರೆಯುವ ಗ್ರಂಥ ಅಂದರೆ ಈ ಪಾಪದ ಶಕ್ತಿ ಎಂಥದ್ದು, ಪಾಪದಲ್ಲಿ ಇದ್ದವರ ಪರಿಸ್ಥಿತಿ ಏನಾಗುತ್ತೆ, ಈ ಪಾಪದಿಂದ ಅವರು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ನೋಡಿಲ್ಲ ಅಂದರೆ ನಡಿಬೇಕಾಗಿರೋದು ಏನೇನು ನಡೆಯುತ್ತೆ ಅನ್ನುವುದು ಎಲ್ಲರ ಕಣ್ಣು ತೆರೆಯುವ ಗ್ರಂಥವಾಗಿ ನಾವು ಕಾಣ್ತೀವಿ. ಇನ್ನೊಂದು ವಿಷಯವಾಗಿ ನಾವು ನೋಡೋದಾದ್ರೆ ಈಗಿನ ಕಾಲದಲ್ಲಿ ಸಹಜವಾಗಿ ನಾವು ಗಮನಿಸೋದಾದ್ರೆ ಎಲ್ಲ ಟಿವಿನಲ್ಲಿ ಯಾವುದೇ ನ್ಯೂಸ್ನಲ್ಲಿ ನಾವು ನೋಡಿದರೆ ಭಯಂಕರವಾದ ಮತ್ತೆ ಮನುಷ್ಯತ್ವವೇ ಭಯಂಕರವಾದ ಅವರ ಒಂದು ಪ್ರವರ್ತನೆ ನಾವು ಕಾಣಬಹುದು. ಅಂದರೆ ಈ ಭೂಮಿಯಲ್ಲಿ ದುರ್ನೀತಿಯ ನಿಜ ಸ್ವರೂಪವನ್ನು ಬಹಿರಂಗಪಡಿಸುವುದೇ ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಸೊ ಎಲ್ಲರ ಕಣ್ಣು ತೆರೆಯುವ ಗ್ರಂಥವಾಗಿ ನಾವು ನೋಡ್ತೀವಿ. ಕಣ್ಣೀರು ಒರೆಸುವ ಗ್ರಂಥ ಯಾಕೆ ಅಂತ ನಾನು ಹೇಳಿದೆ ಅಂದರೆ ಈ ಗ್ರಂಥದಲ್ಲಿ ದೇವರು ತಾನೇ ತನ್ನ ಪ್ರಜೆಗಳ ಕಣ್ಣೀರನ್ನು ಒರೆಸುವನಾಗಿ ನಾವು ಕಾಣ್ತೀವಿ. ಮತ್ತೆ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಕಾಣ್ಬೋದು. ಸೊ ಮೊದಲನೇ ಅಂಶ ಏನಾಗಿದೆ ಅಂದರೆ ಇದು ಪ್ರಕಟಿಸಬೇಕಾದ ಗ್ರಂಥವಾಗಿ ನಾವು ಕಾಣ್ತಿದ್ದೀವಿ. ಎರಡನೇ ಅಂಶ ಏನು ಅಂದರೆ ಇದು ಪ್ರವಾದನೆಗಳ ಗ್ರಂಥವಾಗಿ ನಾವು ಕಾಣ್ತಿದ್ದೀವಿ. ಯಾಕೆ ಈ ಪದ ಉಪಯೋಗಿಸಿದ್ದೀನಿ ಅಂದರೆ ನಾವು ಗಮನಿಸೋದಾದರೆ ಹಳೆಯ ಒಡಂಬಡಿಕೆಯಲ್ಲಿ ಅನೇಕವಾದ ಪ್ರವಾದನೆಗಳು, ಆ ಪ್ರವಾದನೆಗಳ ಎಲ್ಲ ಒಂದು ನೆರವೇರಿಕೆ ಈ ಪ್ರಕಟಣೆ ಗ್ರಂಥದಲ್ಲಿ ನಾವು ಕಾಣಬಹುದು. ಮತ್ತೆ ಬೈಬಲ್ ಪಂಡಿತರು ಮತ್ತೆ ತಜ್ಞರು ಹೇಳಿರೋ ಒಂದು ವಿಷಯ ಏನು ಅಂದರೆ ಸುಮಾರು ಪ್ರವಾದನೆ ಗ್ರಂಥಗಳಲ್ಲಿ 24 ಪುಸ್ತಕಗಳಲ್ಲಿ ಇರುವ 500ಕ್ಕೂ ಹೆಚ್ಚು ಪ್ರವಾದನೆಗಳ ನೆರವೇರಿಕೆ ಈ ಗ್ರಂಥದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ನಾವು ಕಾಣಬಹುದು. ಇನ್ನೊಂದು ಸ್ಪಷ್ಟವಾಗಿ ಯೇಸು ಸ್ವಾಮಿಯವರು ಹೇಳಿರುವ ಒಂದು ಮಾತನ್ನು ನಾವು ಗಮನಿಸೋದಾದ್ರೆ ಮತ್ತಾಯನ ಬರೆದ ಸುವಾರ್ತೆ
5ನೇ ಅಧ್ಯಾಯ 17-18 ವಚನಗಳಲ್ಲಿ ನಾವು ಗಮನಿಸೋದಾದ್ರೆ ಅಲ್ಲಿ ಸ್ಪಷ್ಟವಾಗಿ ಅವರು ತಿಳಿಸಿರೋದು ಏನು ಅಂದ್ರೆ, ಯಾವ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಎಲ್ಲವೂ ಕೂಡ ನೆರವೇರುತ್ತೆ, ಯಾವುದು ಕೂಡ ಅಳಿದು ಹೋಗುವುದಿಲ್ಲ. ಅಂದ್ರೆ ಭೂಮಿ ಆಕಾಶ ಅಳಿದು ಹೋಗಬಹುದು, ಆದರೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಎಲ್ಲವೂ ಕೂಡ ಖಂಡಿತ ನೆರವೇರುತ್ತೆ ಅನ್ನುವ ಆ ಒಂದು ಯೇಸು ಸ್ವಾಮಿಯವರು ಸ್ಪಷ್ಟವಾಗಿ ಹೇಳುವುದು ಹಾಗೆ ನಾವು ಕಾಣ್ತೀವಿ. ಸೊ ಹಾಗೆ ಮತ್ತೆ ಲೂಕನ ಬರೆದ ಸುವಾರ್ತೆ ಅಂದ್ರೆ ಲಾಸ್ಟ್ ಅಧ್ಯಾಯಗಳಲ್ಲಿ ನಾವು ಗಮನಿಸೋದಾದ್ರೆ, ಯೇಸು ಸ್ವಾಮಿ ಅವರು ಪುನರುತ್ಥಾನವಾದ ಮೇಲೆ ಅವರು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ಏನು, ನನ್ನ ಬಗ್ಗೆ ಬರೆದಿರುವ ಎಲ್ಲವೂ ಕೂಡ ನೆರವೇರಿಸೋದಕ್ಕೆ ಈ ಗ್ರಂಥಗಳು ಅಂತ ನಾವು ಕಾಣ್ತೀವಿ ಆ ಒಂದು ವರ್ಸಸ್ನಲ್ಲಿ. ಸೊ ನಾವು ಎಲ್ಲ ವಿಧವಾಗಿ ನಾವು ಗಮನಿಸೋದಾದ್ರೆ ಯೇಸು ಸ್ವಾಮಿ ಅವರ ಬಗ್ಗೆ ಮತ್ತೆ ಪ್ರವಾದನೆಗಳಲ್ಲಿ ಬರೆದಿರುವ ಅನೇಕ ಪ್ರವಾದಿಯವರು ಬರೆದಿರುವ ಅನೇಕ ಪ್ರವಾದನೆಗಳ ನೆರವೇರಿಕೆಯನ್ನು ನಾವು ಎಲ್ಲಿ ಕಾಣಬಹುದು ಅಂದ್ರೆ ಈ ಪ್ರಕಟಣೆ ಗ್ರಂಥದಲ್ಲಿ ನಾವು ಕಾಣಬಹುದು. ಸೊ ಒಂದು ಅಂದ್ರೆ ಎಸ್ಟಿಮೇಷನ್ ಆಗಿ ಬೈಬಲ್ ಪಂಡಿತರು ಹೇಳಿರೋ ಪ್ರಕಾರ ಏನು ಅಂದ್ರೆ, ಮತ್ತೆ ದಾನಿಯೇಲ್ ಗ್ರಂಥದಲ್ಲಿ ಸುಮಾರು 50ಕ್ಕೂ ಹೆಚ್ಚು, ಎಜ್ಕೇಲ್ ಗ್ರಂಥದಲ್ಲಿ 45ಕ್ಕೂ ಹೆಚ್ಚು, ಆಮೇಲೆ ಯೆಶಾಯ ಗ್ರಂಥದಲ್ಲಿ 80ಕ್ಕೂ ಹೆಚ್ಚು, ಆ ರೀತಿಯಾಗಿ 25 ಪ್ರವಾದನೆ ಪುಸ್ತಕಗಳಲ್ಲಿ ಇರುವ ಅನೇಕ ಪ್ರವಾದನೆಗಳು, ಸುಮಾರು 500ಕ್ಕೂ ಮೇಲ್ಪಟ್ಟ ಪ್ರವಾದನೆಗಳ ಎಲ್ಲ ಒಂದು ನೆರವೇರಿಕೆ ಎಲ್ಲಿ ನಾವು ಕಾಣಬಹುದು ಅಂದ್ರೆ ಈ ಪ್ರಕಟಣೆ ಗ್ರಂಥದಲ್ಲಿ ನಾವು ಕಾಣಬಹುದು. ಸೊ ಈ ಗ್ರಂಥ ಏನಾಗಿದೆ ಅಂದ್ರೆ ಪ್ರವಾದನೆಗಳ ಗ್ರಂಥವಾಗಿ ನಾವು ಕಾಣ್ತೀವಿ. ಮೂರನೇದು ಇದು ದರ್ಶನದ ಗ್ರಂಥವಾಗಿ ನಾವು ನೋಡ್ತೀವಿ. ಸೊ ಈ ಗ್ರಂಥವನ್ನು ಬರೆದವರು ಅಪೊಸ್ತಲನಾದ ಯೋಹಾನನಾಗಿ ನಾವು ಕಾಣ್ತೀವಿ. ಆ ಪ್ರಕಟಣೆ ಗ್ರಂಥದಲ್ಲೇ ಮೊದಲನೇ ಅಧ್ಯಾಯದಲ್ಲೇ ನಾವು ಗಮನಿಸಬಹುದು, ಯೋಹಾನನು ಮತ್ತೆ ದೇವರು ಯೋಹಾನನ ಆತ್ಮವನ್ನು ವಶನಾಗಿ ಮಾಡಿಕೊಂಡು ನಡೆಯಬೇಕಾಗಿರುವ ಎಲ್ಲವನ್ನು ಕೂಡ ತೋರಿಸಿ ಬರೆಸಿರುವ ಗ್ರಂಥವಾಗಿ ನಾವು ಕಾಣ್ತೀವಿ. ಅಂದ್ರೆ ದರ್ಶನದ ಮುಖಾಂತರ ದೇವರು ನಡೆಯಬೇಕಾಗಿರುವುದೆಲ್ಲವನ್ನು ಯೋಹಾನನಿಗೆ ತೋರಿಸಿ ಬರೆಸಿರುವ ಗ್ರಂಥವಾಗಿ ನಾವು ಕಾಣಬಹುದು. ಎಷ್ಟು ಅದ್ಭುತ ನೋಡಿ. ಯಾಕಂದ್ರೆ ಈ ಒಂದು ಗ್ರಂಥ ಬರೆಯುವ ಕಾಲಕ್ಕೆ ಯೋಹಾನನು ತುಂಬಾ ವೃದ್ಧನಾಗಿ ಇದ್ದ ಹಾಗೆ ನಾವು ಚರಿತ್ರೆ ಪ್ರಕಾರ ನಾವು ಕಾಣಬಹುದು. ಸೊ ಶರೀರವೆಲ್ಲವೂ ಕೂಡ ನಿಸ್ಸಹಾಯ ಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ತನ್ನ ಆತ್ಮವಶನಾಗಿ ಮಾಡಿಕೊಂಡು ನಡೆಯಬೇಕಾಗಿರುವುದೆಲ್ಲವನ್ನು ತೋರಿಸಿ ಬರೆಸಿರುವ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ದರ್ಶನ ತುಂಬಾ ಪ್ರತ್ಯೇಕವಾಗಿ ನಾವು ನೋಡ್ತೀವಿ. ಈಗಿನ ಕಾಲದಲ್ಲಿ ಕೂಡ ಯಾರು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಿಯಲ್ಲಿ ಯಾರು ದೇವರಿಗೆ ಮೊರೆ ಇಡ್ತಾರೋ, ದೇವರ ಕಡೆಗೆ ನೋಡ್ತಾರೋ, ಈಗಿನ ಕಾಲದಲ್ಲಿ ಕೂಡ ದೇವರು ದರ್ಶನದ ಮುಖಾಂತರ ಮಾತಾಡುವರಾಗಿ ನಾವು ಕಾಣ್ತೀವಿ. ಸೊ ಮೂರನೇದು ನಾವು ಗಮನಿಸೋದಾದ್ರೆ, ಈ ಗ್ರಂಥ ಭಯಂಕರವಾದ ಗ್ರಂಥ. ಯಾಕೆ ಈ ಭಯಂಕರ ಅನ್ನುವ ಪದ ಉಪಯೋಗಿಸ್ತೀನಿ ಅಂದ್ರೆ, ಈ ಗ್ರಂಥದಲ್ಲಿ ನಾವು ಗಮನಿಸೋದಾದ್ರೆ ದೇವರ ಪವಿತ್ರ ತೀರ್ಪುಗಳು ಇಲ್ಲಿ ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಸೊ ಮುಂದಿನ ಅಧ್ಯಾಯಗಳಲ್ಲಿ ನಾವು ಗಮನಿಸೋದಾದ್ರೆ ಮತ್ತೆ 7 ಮುದ್ರೆಗಳು, 7 ಪಾತ್ರೆಗಳು, 7 ತುತ್ತೂರಿಗಳು, ಮತ್ತೆ ಮುಂಚೆ ಬರಬೇಕಾಗಿರುವ ಆ ಶ್ರಮಗಳೆಲ್ಲವೂ ಕೂಡ ಈ ಗ್ರಂಥದಲ್ಲಿ ನಾವು ಕಾಣಬಹುದು. ಮತ್ತೆ ಕೆಲವರು ಹೇಳುವ ಪ್ರಕಾರ ಏನಂದ್ರೆ, ಮತ್ತೆ ನಾವು ಈ ಗ್ರಂಥವನ್ನು ಓದುವಾಗ ನಮಗೆ ಅನೇಕವಾದ ಕೆಟ್ಟ ಕನಸುಗಳು ಬರ್ತವೆ, ಅದಕ್ಕೆ ನಾವು ಓದಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ನಾವು ಈ ಗ್ರಂಥವನ್ನು ಓದಬೇಕು ಅಂದ್ರೆ ದೇವರ ಸಹಾಯ, ಆತ್ಮ ಸಹಾಯದಿಂದ, ದೇವರೇ ಇದನ್ನು ನೀನು ದರ್ಶನದ ಮುಖಾಂತರ ತೋರಿಸಿ ಬರೆಸಿದೆಯಲ್ವಾ, ನನಗೆ ಇದರಲ್ಲಿ ಇರುವ ವಿಷಯಗಳನ್ನು ಅರ್ಥ ಆಗುವಂತೆ ನಿನ್ನ ಆತ್ಮ ಸಹಾಯವನ್ನು ಮಾಡು ಅಂತ ನಾವು ಯಾವಾಗ ಪ್ರಾರ್ಥನೆ ಮಾಡಿಕೊಂಡು ಈ ಗ್ರಂಥವನ್ನು ಓದುತ್ತೀವೋ, ಖಂಡಿತ ಇದರಲ್ಲಿರುವ ವಿಷಯಗಳನ್ನು ದೇವರೇ
ನಮಗೆ ಬಯಲ್ಪಡಿಸುವರಾಗಿ ನಾವು ಕಾಣ್ತೀವಿ. ಸೊ ಇನ್ನೊಂದು ಈ ಗ್ರಂಥದ ವಿಷಯವಾಗಿ ನಾವು ನೋಡುವುದಾದ್ರೆ, ದೇವರ ಸರ್ವಾಧಿಕಾರ ಮತ್ತು ನ್ಯಾಯವನ್ನು ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಸೊ ದೇವರ ಸರ್ವಾಧಿಕಾರ ಅನ್ನೋದಕ್ಕೆ ಎಲ್ಲದರ ಮೇಲೆ ದೇವರಿಗೆ ಸರ್ವ ಅಧಿಕಾರ ಉಂಟು. ಭೂಲೋಕವಾಗಲಿ, ಪರಲೋಕವಾಗಲಿ, ಪಾತಾಳ ಲೋಕವಾಗಲಿ, ಏನೇ ಇರಲಿ, ದೇವರು ಮಾಡಿದ ಸೃಷ್ಟಿ ಎಲ್ಲದರ ಮೇಲೆ ದೇವರ ಸರ್ವಾಧಿಕಾರ. ಆ ಸರ್ವಾಧಿಕಾರ ಮತ್ತೆ ದೇವರ ನ್ಯಾಯವು ಎಷ್ಟು ಉತ್ತಮವಾದ ರೀತಿಯಲ್ಲಿ ಇದೆ ಅನ್ನುವುದು ಈ ಗ್ರಂಥದಲ್ಲಿ ನಾವು ಗಮನಿಸುವವರಾಗಿ ನಾವು ಕಾಣ್ತೀವಿ. ಇನ್ನೊಂದು ವಿಷಯವಾಗಿ ನಾವು ನೋಡುವುದಾದ್ರೆ, ಈ ಗ್ರಂಥದಲ್ಲಿ ಅಂತಿಮ ನ್ಯಾಯ ವಿಧಾನವನ್ನು ಸಾರುವ ಗ್ರಂಥವಾಗಿ ನಾವು ಕಾಣ್ತೀವಿ. ಯಾಕೆ ಅಂದ್ರೆ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ದೇವರ ಸಿಂಹಾಸನದ ಮುಂದೆ ಎಲ್ಲವೂ ಕೂಡ ಬೇರ್ಪಡುತ್ತೆ. ಎಂಥ ಒಂದು ಯಾರ್ಯಾರು ಮಾಡಿದ ಆ ಕ್ರಿಯೆಗಳು ಎಲ್ಲವೂ, ಆ ಕ್ರಿಯೆಗಳ ಮೂಲಕ ದೇವರ ಒಂದು ನ್ಯಾಯದ ತೀರ್ಪು ಇರುತ್ತೆ ಅನ್ನೋದು ತೋರಿಸುವ ಗ್ರಂಥವಾಗಿ ನಾವು ನೋಡ್ತೀವಿ. ಇನ್ನೊಂದು 5ನೇ ವಿಷಯವಾಗಿ ನಾವು ಗಮನಿಸೋದಾದ್ರೆ, ಈ ಗ್ರಂಥವು ಕಠಿಣವಾದ ಗ್ರಂಥ ಆಗಿ ನಾವು ಕಾಣ್ತೀವಿ. ಯಾಕೆ ಕಠಿಣ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ಇದರಲ್ಲಿ ತುಂಬಾ ನಾವು ಗಮನಿಸೋದಾದ್ರೆ ಸಿಂಬಲ್ಸ್ ನಾವು ತುಂಬಾ ನೋಡ್ತೀವಿ, ನಂಬರ್ಸ್ ನಾವು ನೋಡ್ತೀವಿ. ಆಮೇಲೆ ಇದರಲ್ಲಿ ನಡೆದಿರುವ ಎಲ್ಲವೂ ಕೂಡ ಏನಾಗಿದೆ ಅಂದ್ರೆ ನಿಗೂಢತೆಯನ್ನು ನಾವು ಕಾಣ್ತೀವಿ. ಸೊ ಒಂದು ವಿಷಯ ಇದರಲ್ಲಿ ನಾನು ಹೇಳಬೇಕು ಅಂದ್ರೆ, ಮತ್ತೆ ಜಾನ್ ಕ್ಯಾಲ್ವಿನ್ ಅನ್ನುವ ಒಬ್ಬ ಥಿಯಾಲಜಿಯನ್, ಕ್ಯಾಲ್ವಿನಿಸಮ್ ಅನ್ನುವ ಒಂದು ಅದಕ್ಕೆ ಗ್ರೂಪ್ಗೆ ವ್ಯವಸ್ಥಾಪಕ, ಆತನ ವಿಷಯವಾಗಿ ನಾವು ಗಮನಿಸೋದಾದ್ರೆ, ಈ ಒಂದು ಪರಿಶುದ್ಧ ಗ್ರಂಥದಲ್ಲಿ ಎಲ್ಲ ಪುಸ್ತಕಗಳ ಮೇಲೆ ಅವರು ಕಮೆಂಟ್ರಿಗಳನ್ನು ಬರೆದ ಹಾಗೆ ನಾವು ಕಾಣ್ತೀವಿ. ಆದರೆ ಈ ಪ್ರಕಟಣೆ ಗ್ರಂಥದ ವಿಷಯವಾಗಿ ಯಾವುದು ಕೂಡ ಕಮೆಂಟ್ರಿಯನ್ನು ಬರೆದಿಲ್ಲ. ಮತ್ತೆ ಗೂಗಲ್ನಲ್ಲಿ ಅದು ಸರ್ಚ್ ಮಾಡಿದಾಗ ಅದರಲ್ಲಿ ಒಂದು ರೀಸನ್ ಯಾಕೆ ಬರೆದಿಲ್ಲ ಅನ್ನೋದು ಅದರಲ್ಲಿ ನಾನು ನೋಡಿದಾಗ ಅದರಲ್ಲಿ ಇರೋದೇನು ಅಂದ್ರೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಇಂಟರ್ಪ್ರೆಟ್ ದಿ ಬುಕ್ ಆಫ್ ರೆವಲ್ಯೂಷನ್ ಅಂತ ಒಂದು ರೀಸನ್ ನಾನು ಅದರಲ್ಲಿ ನೋಡಿದೆ. ಅಂದ್ರೆ ಈ ಪುಸ್ತಕವು ಏನಾಗಿದೆ ಅಂದ್ರೆ, ಯಾರಿಗೆ ಇದು ಬಯಲ್ಪಡುತ್ತೆ ಅಂದ್ರೆ, ಯಾರು ತನ್ನನ್ನು ತಾನು ದೇವರಿಗೆ ಸಂಪೂರ್ಣವಾಗಿ ಆತ್ಮವಶ ಮಾಡ್ಕೊಂತಾರೋ ಅದರಲ್ಲಿ ಇರುವ ವಿಷಯಗಳನ್ನು ದೇವರೇ ನಮಗೆ ಸಹಾಯ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆದರೆ ಮನುಷ್ಯನ ಜ್ಞಾನ, ಮನುಷ್ಯನ ಆಲೋಚನೆಯಿಂದ ಓದುವವರಿಗೆ ಈ ಗ್ರಂಥ ಏನಾಗಲ್ಲ ಅಂದ್ರೆ ಅರ್ಥ ಆಗಲ್ಲ. ಯಾಕಂದ್ರೆ ನಮ್ಮ ಜ್ಞಾನ, ನಮ್ಮ ಆಲೋಚನೆ ಈ ಗ್ರಂಥ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಗ್ರಂಥ ಏನಾಗಿದೆ ಅಂದ್ರೆ ಕಠಿಣವಾದ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಪರಿಶುದ್ಧ ಗ್ರಂಥದಲ್ಲಿ ನಾವು ನೋಡುವಾಗ ಗ್ರಂಥ ಅರ್ಥ ಮಾಡ್ಕೊಳ್ಳುವುದಕ್ಕೆ ಅದರಲ್ಲಿ 3 ತರವಾದ ಅರ್ಥಗಳು ನಾವು ನೋಡ್ತೇವೆ. ಒಂದು ವಾಕ್ಯ ಅರ್ಥ, ಇನ್ನೊಂದು ಅಕ್ಷರ ಅರ್ಥ, ಮೂರನೇದು ಆತ್ಮೀಯ ಅರ್ಥ. ಸೊ ಈ 3 ಕೂಡ ಏನು ಆಗಿದೆ ಅಂದ್ರೆ, ನಾವು ಪರಿಶುದ್ಧ ಗ್ರಂಥವನ್ನು ಯಾವ ರೀತಿಯಲ್ಲಿ ಓದಿತೀವೋ ಆ ರೀತಿಯಾಗಿ ನಮಗೆ ಅದು ಅರ್ಥ ಆಗುತ್ತೆ. ಸೊ ಅಕ್ಷರ ರೀತಿಯಲ್ಲಿ ಓದಿದ್ರೆ ಅಕ್ಷರ ಮಾತ್ರನೇ ನಮ್ಗೆ ಅರ್ಥ ಆಗುತ್ತೆ. ವಾಕ್ಯದ ರೀತಿ ಅಂದ್ರೆ ಕಂಪ್ಲೀಟ್ ಅದರ ಕಾಂಟೆಕ್ಸ್ಟ್ ಎಲ್ಲ ತಗೊಂಡು ನಾವು ಓದಿ ದೇವರ ಸಹಾಯ ಕೇಳಿದ್ರೆ ಅದು ಆ ಮಾತು ಯಾಕೆ ಬರೆಯಲ್ಪಟ್ಟಿದೆ ಅನ್ನುವುದು ದೇವರು ತನ್ನ ಆತ್ಮದಿಂದ ನಮಗೆ ಬೆಳಗಿಸ್ತಾರೆ. ಆತ್ಮೀಯ ಅರ್ಥ ಏನು ಅಂದ್ರೆ, ಅದರಲ್ಲಿ ಇರುವ ಆತ್ಮೀಯ ಅರ್ಥದಿಂದ ನಮ್ಮ ಆತ್ಮಕ್ಕೆ ಬೇಕಾಗಿರುವ ಸಿದ್ಧತೆಯನ್ನು ದೇವರು ತನ್ನ ಆತ್ಮದಿಂದ ಈ ಪರಿಶುದ್ಧ ಗ್ರಂಥದ ಮೂಲಕ ನಮಗೆ ಬೆಳಗಿಸುವರಾಗಿ ಕಾಣ್ತೀವಿ ನಾವು. ಸೊ ಯಾವಾಗಲೂ ಕೂಡ ನಾವು ಏನಾಗಬೇಕು ಅಂದ್ರೆ, ದೇವರ ಆತ್ಮದಿಂದ ಬೆಳಗಿಸಲ್ಪಟ್ಟು ಈ ಗ್ರಂಥವನ್ನು ಓದುವಾಗ ಅದರಲ್ಲಿ ಇರುವ ಅನೇಕ ವಿಷಯಗಳು ನಮಗೆ ಅರ್ಥ ಆಗುತ್ತೆ. 6ನೇ ವಿಷಯವಾಗಿ ನಾನು ಹೇಳೋದಾದ್ರೆ, ಈ ಗ್ರಂಥವು ಪರಲೋಕವನ್ನು ಪರಿಚಯಿಸುವ ಗ್ರಂಥವಾಗಿ ನಾವು ಕಾಣ್ತೀವಿ. ಮತ್ತೆ ಈ ಪ್ರಕಟಣೆ ಗ್ರಂಥ 21-22 ವಚನಗಳಲ್ಲಿ ಅಧ್ಯಾಯಗಳಲ್ಲಿ ನಾವು ಗಮನಿಸೋದಾದ್ರೆ, ಇದರಲ್ಲಿ ಹೊಸ ಯೆರೂಸಲೇಮಿನ ಬಗ್ಗೆ ಅನೇಕ ವಿಷಯಗಳು ದೇವರು ತನ್ನ ಸಭೆಗೆ ಬರೆದು ಕೊಟ್ಟ ಹಾಗೆ ನಾವು ಕಾಣ್ತೀವಿ. ಸೊ ಪರಲೋಕ ಹೇಗಿರುತ್ತೆ, ಪರಲೋಕದಲ್ಲಿ ಮಹಿಮೆ ಹೇಗಿರುತ್ತೆ, ಆಮೇಲೆ ಪರಲೋಕಕ್ಕೆ ಸಿದ್ಧರಾದವರ ಒಂದು ಸ್ಥಿತಿ ಎಂಥ ಒಂದು ಸ್ಥಿತಿಯಾಗಿರುತ್ತೆ, ಅನೇಕ ವಿಷಯಗಳು
ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಅಂದ್ರೆ ಪರಲೋಕ ಹೇಗೆ ಕಟ್ಟಲ್ಪಟ್ಟಿದೆ, ಹೇಗೆ ಮಹಿಮೆಯಿಂದ ಇರುತ್ತೆ, ಅದರಲ್ಲಿ ದೇವರ ಬೆಳಕು, ದೇವರ ಮಹಿಮೆ ಹೇಗಿರುತ್ತೆ, ಆಮೇಲೆ ಎಲ್ಲವೂ ಕೂಡ ಪರಲೋಕದ ಅನೇಕ ವಿಷಯಗಳು ಈ ಗ್ರಂಥದಲ್ಲಿ ನಾವು ಕಾಣ್ತೀವಿ. ಅದಕ್ಕೆ ಪರಲೋಕವನ್ನು ಪರಿಚಯಿಸುವ ಗ್ರಂಥವಾಗಿ ಈ ಪ್ರಕಟಣೆ ಗ್ರಂಥವನ್ನು ನಾವು ಕಾಣ್ತೀವಿ. 7ನೇದು ಲಾಸ್ಟ್ ಏನು ಅಂದ್ರೆ, ಲೋಕಗಳಲ್ಲಿ ನಡೆಯುವುದನ್ನು ತೋರಿಸುವ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಈ ಪ್ರಕಟಣೆ ಗ್ರಂಥದಲ್ಲೇ ನಾವು ಗಮನಿಸೋದಾದ್ರೆ, ಮತ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡ್ಬೋದು, ಏನು ಭೂಮಿ ಮೇಲೆ, ಪರಲೋಕದಲ್ಲಿ, ಭೂಮಿ ಕೆಳಗೆ ನಡೆಯುವುದೆಲ್ಲವನ್ನು ಕೂಡ ದೇವರು ಯೋಹಾನನಿಗೆ ತೋರಿಸಿ ಬರೆಸಿದ ಹಾಗೆ ನಾವು ಕಾಣ್ತೀವಿ. ಅಂದ್ರೆ ಎಲ್ಲಾ ಲೋಕಗಳಲ್ಲಿ ನಡೆಯುವುದು ಎಲ್ಲವನ್ನು ಕೂಡ ತೋರಿಸಿ ಬರೆಸಿದ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ 7 ಪಾಯಿಂಟ್ಸ್ ನಿಮಗೆ ಒಂದೊಂದಾಗಿ ನಾನು ಹೇಳಬೇಕು ಅಂದ್ರೆ, ಮೊದಲನೇದು ಪ್ರಕಟಿಸಬೇಕಾದ ಗ್ರಂಥ, 2ನೇದು ಪ್ರವಾದನೆಗಳ ಗ್ರಂಥ, 3ನೇದು ದರ್ಶನದ ಗ್ರಂಥ, 4ನೇದು ಭಯಂಕರ ಗ್ರಂಥ, 5ನೇದು ಕಠಿಣವಾದ ಗ್ರಂಥ, 6ನೇದು ಪರಲೋಕವನ್ನು ಪರಿಚಯಿಸುವ ಗ್ರಂಥ, 7ನೇದು ಎಲ್ಲಾ ಲೋಕಗಳಲ್ಲಿ ನಡೆಯುವುದು ತೋರಿಸುವ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಈ ಪ್ರಕಟಣೆ ಗ್ರಂಥವು ಕೂಡ ಪ್ರಕಟಣೆ ಗ್ರಂಥ ಇಂಥ ಅದ್ಭುತವಾದ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಈಗ 2ನೇ ಅಂಶದಲ್ಲಿ 7 ವಿಷಯಗಳನ್ನು ನಾವು ಕಲೀಲಿಕ್ಕೆ ನೋಡೋಣ. ಸೊ ಮೊದಲನೆಯದು ಪ್ರಕಟಣೆ ಗ್ರಂಥದ ಬಗ್ಗೆ 7 ವಿಷಯಗಳನ್ನು ಹೇಳಿದೆ. ಈಗ ಆ ಪ್ರಕಟಣೆ ಗ್ರಂಥವನ್ನು ಬರೆದಿರುವ ತನ್ನ ದಾಸನಾದ, ತನ್ನ ಪ್ರಿಯ ಶಿಷ್ಯನಾದ ಯೋಹಾನನ ಬಗ್ಗೆ 7 ವಿಷಯಗಳನ್ನು ಕಲೀಲಿಕ್ಕೆ 7 ವಿಷಯಗಳನ್ನು ನೋಡೋಣ. ಸೊ ಮೊದಲನೇದಾಗಿ ನಾನು ಹೇಳಬೇಕಂದ್ರೆ, 7 ವಿಷಯಗಳಲ್ಲಿ ಮೊದಲನೇದು ಇವರ ಒಂದು ಇಂಟ್ರೊಡಕ್ಷನ್. ಯೋಹಾನನು, ಆತನು ಯಾರು, ಆಮೇಲೆ ತನ್ನ ಒಂದು ಕುಟುಂಬ, ಅದರ ಬಗ್ಗೆ ಮೊದಲನೇದು. 2ನೇದು ಯೇಸು ಪ್ರೀತಿಸಿದ ಶಿಷ್ಯನು ಯೋಹಾನು ಹೇಗೆ ಆ ಒಂದು ಟೈಟಲ್ ಹೊಂದ್ಕೊಂಡ್ರು ಅನ್ನೋದು ನೋಡೋಣ. 3ನೇದು ಕ್ರಿಸ್ತನ ಸಾಕ್ಷಿಯಾಗಿ ಜೀವಿಸಿದ ಯೋಹಾನನು, ಅಂದ್ರೆ ಆರಂಭದಿಂದ ಅಂತ್ಯದವರೆಗೆ ಕರ್ತನನ್ನು ಹಿಂಬಾಲಿಸಿದ ಶಿಷ್ಯನು. ಆ ಶಿಷ್ಯನು ಕ್ರಿಸ್ತನ ಸಾಕ್ಷಿಯಾಗಿ ಹೇಗೆ ನಿಂತನು ಅನ್ನುವುದು 3ನೇ ವಿಷಯವಾಗಿ ನೋಡೋಣ. 4ನೇದು ಆತನ ಆತ್ಮೀಯ ಸ್ವಭಾವ ಹೇಗಿತ್ತು ಅನ್ನೋದು 4ನೇದು ನೋಡೋಣ. 5ನೇ ವಿಷಯವಾಗಿ ಈ ಒಂದು ಯೋಹಾನನ ಬಗ್ಗೆ ಯೇಸು ಸ್ವಾಮಿ ಕೊಟ್ಟಿರುವ ಮತ್ತೆ ಹೇಳಿದ ಒಂದು ಸಾಕ್ಷಿ ಎಂಥದ್ದು ಅನ್ನೋದು ನೋಡೋಣ. 6ನೇದು ಪರಿಪೂರ್ಣ ಮಹಿಮೆಯಿಂದ ಇರುವ ಕರ್ತನನ್ನು ನೋಡಿದ ಯೋಹಾನನು ಹೇಗೆ ಅನ್ನೋದು ನೋಡೋಣ. 7ನೇದಾಗಿ ದಾಸನಾದ ಯೋಹಾನನ ಕಂಪ್ಲೀಟ್ ಸರೆಂಡರ್, ಅಂದ್ರೆ ತನ್ನ ವಿಧೇಯತೆಯನ್ನು, ಸಂಪೂರ್ಣ ವಿಧೇಯತೆಯನ್ನು ದೇವರ ಉದ್ದೇಶಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವುದನ್ನು ನಾವು ಕಾಣಬಹುದು. ಸೊ ಈ ಸಂಪೂರ್ಣ ಸಮರ್ಪಣೆ ಹೇಗೆ ಈ ಯೋಹಾನನನ್ನು ಸಿದ್ಧಪಡಿಸಿತ್ತು ಅಂದ್ರೆ, ಈ ಗ್ರಂಥವನ್ನು ದೇವರು ಯೋಹಾನನ ಮೂಲಕ ಬರೆಸುವುದಕ್ಕೆ ಅಗತ್ಯವಾದ ಆ ಸಿದ್ಧತೆಯನ್ನು ನಾವು ಕಾಣಬಹುದು. ಅಂದ್ರೆ ಈ 7 ವಿಷಯಗಳನ್ನು ಧ್ಯಾನ ಮಾಡೋದಕ್ಕೆ ಕೆಲವು ವಿಷಯಗಳನ್ನು ಜಸ್ಟ್ ನಿಮಗೆ ಇಂಟ್ರೊಡಕ್ಷನ್ ಆಗಿ ಹೇಳ್ತಾ ಇದ್ದೀನಿ. ಸೊ ಮೊದಲನೇದು ನಾವು ಗಮನಿಸೋದಾದ್ರೆ, ಅಪೊಸ್ತಲನಾದ ಯೋಹಾನ್, ಹೌದಾ? ಸೊ ಜಾನ್ ಎನ್ನುವ ಹೆಸರಿಗೆ ಅರ್ಥ ಏನು ಅಂದ್ರೆ, ಗಾಡ್ ಈಸ್ ಗ್ರೇಷಿಯಸ್, ಅಂದ್ರೆ ಯೆಹೋವ ಕೃಪೆಯುಳ್ಳವನು ಅನ್ನುವ ಅರ್ಥವನ್ನು ನಾವು ಕಾಣ್ತೀವಿ. ಅಂದ್ರೆ ಗಾಡ್ ಈಸ್ ಗ್ರೇಷಿಯಸ್, ಯೆಹೋವನು ಕೃಪೆಯುಳ್ಳವನು ಅಂತ ನಾವು ಕಾಣ್ತೀವಿ. ಸೊ 2ನೇದು ಇವರ ಒಂದು ಕುಟುಂಬ ದೇವರಿಗೆ ಸಮರ್ಪಣೆಯಾದ ಒಂದು ಕುಟುಂಬವಾಗಿ ನಾವು ಕಾಣ್ತೀವಿ. ಸೊ ಇವರ ಒಂದು ಇವರ ಹೆಸರು ಬಂದು ಜೆಬೆದಿ ಆಗಿ ನಾವು ಕಾಣ್ತೀವಿ. ಇವರು ಗಲಿಲಿಯ ಸಮುದ್ರದಲ್ಲಿ ಮತ್ತೆ ಮೀನುಗಾರರಾಗಿ ನಾವು ಕಾಣ್ತೀವಿ.
ಆಮೇಲೆ ಇವರಿಗೆ ಒಬ್ಬ ಅಣ್ಣನೂ ಇದ್ದಾರೆ. ಅವರ ಅಣ್ಣ ಹೆಸರು ಬಂದು ಮತ್ತೆ ಯಾಕೋಬನಾಗಿ ನಾವು ಕಾಣ್ತೀವಿ. ಆಮೇಲೆ ಇವರ ಒಂದು ತಾಯಿಯ ಹೆಸರು ಬಂದು ಸಲೋಮಿ ಆಗಿ ನಾವು ಕಾಣ್ತೀವಿ. ಸೊ ಇವರ ಒಂದು ಸಣ್ಣ ಕುಟುಂಬ ಕಂಪ್ಲೀಟ್ ಆಗಿ ದೇವರಿಗೆ ಸಮರ್ಪಣೆಯಾದ ಒಂದು ಕುಟುಂಬವಾಗಿ ನಾವು ಕಾಣ್ತೀವಿ. ಸೊ ಸಲೋಮಿ ಆ ಎಂಥ ಉತ್ತಮವಾದ ಒಂದು ತಾಯಿಯಾಗಿ ನಾವು ಕಾಣ್ತೀವಿ ಅಂದ್ರೆ, ಯೇಸು ಸ್ವಾಮಿಗೆ ಬಂದು ಕೇಳ್ತಾರೆ ಏನಂತ, ನನ್ನ ಇಬ್ಬರು ಮಕ್ಕಳನ್ನು, ಒಬ್ಬರನ್ನು ಲೆಫ್ಟ್ ಎಡಗಡೆಗೆ, ಒಬ್ಬರನ್ನು ಬಲಗಡೆಗೆ, ಇಬ್ಬರನ್ನು ನಿನ್ನ ಸಮೀಪದಲ್ಲೇ ನೀನು ಅವರನ್ನ ಇಬ್ಬರನ್ನು ಕೂಡ ಆ ಥರ ಆಶೀರ್ವದಿಸು ಅಂತ ಕೇಳ್ತಾರೆ. ನೋಡಿ ಎಂಥ ಒಂದು ಉತ್ತಮವಾದ ಒಂದು ಆಶೆ ತಾಯಿಗೆ ಅಂದ್ರೆ, ತನಗಿರುವ ಇಬ್ಬರು ಮಕ್ಕಳನ್ನು ಕೂಡ ಎಲ್ಲಿರಬೇಕು ಅಂದ್ರೆ ದೇವರಿಗೆ ಅತಿ ಸಮೀಪದಲ್ಲಿ ಇರಬೇಕು ಅಂತ ಮತ್ತೆ ಬಯಸಿದ ಒಬ್ಬ ಉತ್ತಮವಾದ ತಾಯಿಯಾಗಿ ನಾವು ಕಾಣ್ತೀವಿ. ನಿಜವಾಗ್ಲೂ ಪ್ರಿಯರೇ, ಮತ್ತೆ ತಾಯಿಯ ಒಂದು ಇನ್ಫ್ಲುಯೆನ್ಸ್ ಪ್ರತಿ ಒಬ್ಬರ ಮೇಲೆ ಅಂದ್ರೆ ಕುಟುಂಬದಲ್ಲಿ ಮಕ್ಕಳ ಮೇಲೆ ತುಂಬಾನೇ ಇರುತ್ತೆ. ಸೊ ತಾಯಿ ತನ್ನ ಮಕ್ಕಳನ್ನು ಹೇಗೆ ದೇವರಲ್ಲಿ ಬೆಳೆಸ್ತಾರೋ, ತಾಯಿ ತನ್ನ ಮಕ್ಕಳನ್ನು ಹೇಗೆ ದೇವರ ಚಿತ್ತ ಪ್ರಕಾರ ಅವರನ್ನು ಬೆಳೆಸ್ತಾರೋ, ಆ ಮಕ್ಕಳು ಏನಾಗ್ತಾರೆ ಅಂದ್ರೆ ನಾಳೆ ದಿನ ದೇವರ ಕೈಯಲ್ಲಿ ಒಂದು ಉತ್ತಮವಾದ ಒಂದು ಸಾಧನೆಯಾಗಿ ದೇವರು ಉಪಯೋಗಿಸುವ ಹಾಗೆ ನಾವು ಕಾಣ್ತೀವಿ. ಅನೇಕ ಸಾಕ್ಷಿಗಳನ್ನು ನಾವು ಕಾಣ್ತೀವಿ. ಸೊ ತಾಯಿಯ ಒಂದು ಪಾತ್ರೆ ಮಕ್ಕಳ ಮೇಲೆ ಆ ಇನ್ಫ್ಲುಯೆನ್ಸ್ ಎಷ್ಟು ಇರುತ್ತೆ ಅನ್ನೋದು ನಾವು ಕಾಣ್ಬೋದು. ಸೊ ಇಲ್ಲಿ ಈ ಯಾಕೋಬನಿಗೆ ಆಮೇಲೆ ಯೋಹಾನನಿಗೆ ಮತ್ತೆ ನಾವು ಗಮನಿಸೋದಾದ್ರೆ, ಯೇಸು ಸ್ವಾಮಿಯವರು ಇವರಿಗೆ ಒಂದು ಹೆಸರಿಟ್ಟಿದ್ದಾರೆ. ಏನು ಆ ಹೆಸರು ಅಂದ್ರೆ ಬೋಯನೆರ್ಗಸ್, ಅಂದ್ರೆ ಗುಡುಗಿನ ಮರಿಗಳು ಅಂತ ಯೇಸು ಸ್ವಾಮಿಯೇ ಯಾರಿಗೆ, ಇವರಿಬ್ಬರಿಗೆ ಹೆಸರಿಟ್ರು. ಸೊ ಯಾಕೆ ಅಂದ್ರೆ ಅವರು ಅಷ್ಟು ಅಗ್ರೆಸಿವ್ ಆಗಿ ಇದ್ದ ಹಾಗೆ ನಾವು ಕಾಣ್ತೀವಿ. ಸೊ ಅವ್ರ ಸ್ವಭಾವದಿಂದ ಅಷ್ಟು ಅಗ್ರೆಸಿವ್. ಸೊ ಇವರ ಒಂದು ಅಗ್ರೆಸಿವ್ ಅನ್ನು ಒಂದು ಎಕ್ಸಾಂಪಲ್ ಆಗಿ ನಾವು ಕಾಣೋದಾದ್ರೆ, ಮತ್ತೆ ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 54ನೇ ವಚನದಲ್ಲಿ ನಾವು ಗಮನಿಸೋದಾದ್ರೆ, ಅಲ್ಲಿ ಸಮರಿಯರು ಯೇಸು ಸ್ವಾಮಿಯನ್ನು ಏನ್ ಮಾಡೋದಿಲ್ಲ, ಸ್ವೀಕರಿಸುವುದಿಲ್ಲ. ಅದಕ್ಕೆ ಯೋಹಾನನ್ ಹೇಳ್ತಾನೆ, ಮೇಲೆಯಿಂದ ಅಗ್ನಿಯನ್ನು ಸುರಿಸಿ ಇವ್ರನ್ನೆಲ್ಲ ಕೂಡ ಇವರಿಗೆ ಅಗ್ನಿಯನ್ನು ಸುರಿಸ್ಬಿಡೋಣ ಇವ್ರ ಮೇಲೆ ಅಂತ ಕೇಳ್ತಾರೆ. ಅಂದ್ರೆ ಆತನ ಒಂದು ಅಗ್ರೆಸಿವ್ನೆಸ್ ಹೇಗಿದೆ ಅಂದ್ರೆ, ಏನೇ ಇದ್ರೂ ಕೂಡ ಯೇಸು ಸ್ವಾಮಿಯನ್ನು ಇವರೇ ದೇವರ ಒಂದು ಕುಮಾರನು, ಯಾಕೆ ಇವರು ಅಂದ್ರೆ ಆ ಒಂದು ಅಗ್ರೆಸಿವ್ನೆಸ್ ಅಲ್ಲಿ ಕಾಣಬಹುದು. ಇನ್ನೊಂದು ಎಕ್ಸಾಂಪಲ್ ಆಗಿ ನಾವು ಗಮನಿಸೋದಾದ್ರೆ, ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 38ನೇ ವಚನದಲ್ಲಿ ಕೂಡ ನಾವು ಕಾಣಬಹುದು. ಸೊ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ದೆವ್ವಗಳನ್ನು ಅಂದ್ರೆ ಇವರ ಗುಂಪಿನವನಲ್ಲ, ಆದ್ರೆ ಆತನ ದೆವ್ವ ಬಿಡಿಸ್ತಾ ಇದ್ದಾನೆ. ಆತನಿಗೆ ಕೂಡ ಇವ್ರು ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟ ಹಾಗೆ ನಾವು ಕಾಣ್ತೀವಿ. ಸೊ ಇವರ ಒಂದು ಸ್ವಭಾವ ಹೇಗಿತ್ತು, ಯೋಹಾನನ ಸ್ವಭಾವ ಹೇಗಿತ್ತು ಅಂದ್ರೆ ಒಂದು ಅಗ್ರೆಸಿವ್ ಸ್ವಭಾವವಿತ್ತು. ಅಂತ ಒಂದು ಸ್ವಭಾವದಿಂದ ಯೇಸು ಸ್ವಾಮಿ ಹೇಗೆ ಆ ಯೋಹಾನನನ್ನು ಬದಲಾಯಿಸಿದ್ರು, ಅವರ ಒಂದು ಸ್ವಭಾವ ಬದಲಾಯಿತು ಅಂದ್ರೆ ತುಂಬಾ ಮೃದುವಾದ ಒಂದು ಸ್ವಭಾವವಾಗಿ, ಆ ಯೇಸು ಸ್ವಾಮಿಯನ್ನು ಅಮಿತವಾಗಿ ಪ್ರೀತಿಸುವ ಒಂದು ಒಳ್ಳೆಯ ಸ್ವಭಾವವಾಗಿ ಆತನ ಮಾರ್ಪನ್ನು ನಾವು ಗಮನಿಸಬಹುದು. ಇನ್ನೊಂದು ವಿಷಯವಾಗಿ ನಾವು ಗಮನಿಸೋದಾದ್ರೆ, ಈ ಒಂದು ಯೋಹಾನನ ಬಗ್ಗೆ ನಾವು ಗಮನಿಸೋದಾದ್ರೆ, ಮತ್ತೇನು ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ಗಮನಿಸೋದಾದ್ರೆ, ಯೇಸು ಸ್ವಾಮಿಯ ಪ್ರಥಮ ಶಿಷ್ಯರಲ್ಲಿ ಇವರು ಕೂಡ ಇದ್ದ ಹಾಗೆ ನಾವು ಕಾಣ್ತೀವಿ. ಮೊದಲನೇದು ಪೇತ್ರನು, ಆಮೇಲೆ ಆಂದ್ರೆಯ, ಆಮೇಲೆ ಯಾಕೋಬನು, ಯೋಹಾನನು. ಸೊ ಇವರಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತ, ನನ್ನನ್ನು ಹಿಂಬಾಲಿಸಿರಿ ಅನ್ನುವ ಮಾತು ಕೇಳಿ ಅವರು ಮಾಡುವ ಕೆಲಸವನ್ನು ಕೂಡ ಬಿಟ್ಟು ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದ ಶಿಷ್ಯರಾಗಿ, ಪ್ರಥಮ ಶಿಷ್ಯರಾಗಿ ನಾವು ಅದರಲ್ಲಿ ಕಾಣಬಹುದು. ಈ ಎರಡನೇ ವಿಷಯವಾಗಿ, ಸೊ ಇದು ಜಸ್ಟ್ ಅವರ ಒಂದು ಇಂಟ್ರೊಡಕ್ಷನ್ ಆಗಿ ನೋಡಿದ್ವಿ. ಎರಡನೇ ವಿಷಯವಾಗಿ ನಾನು ಹೇಳೋದಾದ್ರೆ, ಯೋಹಾನ, ಅಪೊಸ್ತಲನಾದ ಯೋಹಾನನು ಕ್ರಿಸ್ತನ ಸಾಕ್ಷಿಯಾಗಿ, ಎಂಥ ಒಂದು ಸಾಕ್ಷಿ ಅಂದ್ರೆ ಆರಂಭದಿಂದ ಅಂತ್ಯದವರೆಗೆ ಯೇಸು ಸ್ವಾಮಿಯ ಸಾಕ್ಷಿಯಾಗಿ ಉತ್ತಮವಾದ ಒಂದು ಸೇವೆಯನ್ನು ಮಾಡಿದ ಒಂದು ಅಪೊಸ್ತಲನಾಗಿ ನಾವು ಕಾಣಬಹುದು. ಸೊ ಇವರ ಬಗ್ಗೆ
ನಾವು ಗಮನಿಸೋದಾದ್ರೆ ಯೇಸು ಸ್ವಾಮಿ ಮಾಡಿದ ಅನೇಕ ಕಾರ್ಯಗಳಲ್ಲಿ ಮತ್ತೆ ಯೋಹಾನನ ಒಂದು ಪ್ರತ್ಯೇಕತೆಯನ್ನೇ ನಾವು ಕಾಣಬಹುದು. ಅಂದ್ರೆ ಕೆಲವು ವಿಷಯಗಳಲ್ಲಿ ಎಲ್ಲ ಇಂಪಾರ್ಟೆಂಟ್ ಆದ ಈವೆಂಟ್ಸ್ನಲ್ಲಿ ಯೋಹಾನನು ಇದ್ದ ಹಾಗೆ ನಾವು ಕಾಣ್ತೀವಿ. ಅದರಲ್ಲಿ ಮತ್ತೆ ಪ್ರತ್ಯೇಕತೆ ಏನು ಅಂದ್ರೆ ಈ ಯೋಹಾನನು ಯೇಸು ಸ್ವಾಮಿಯ ಕೊನೆಯ ಸಿಲುಬೆಗೆ ಹೋಗುವ ಆ ಕಾಲದಲ್ಲಿ, ಅಂದ್ರೆ ಆ ಕೊನೆಯ ಗಳಿಗೆಯಲ್ಲಿ ಯೇಸು ಸ್ವಾಮಿಯ ಹತ್ತಿರದಲ್ಲೇ ಇದ್ದ ಒಬ್ಬ ಶಿಷ್ಯನಾಗಿ ನಾವು ಕಾಣ್ತೀವಿ. ನಾವು ಗಮನಿಸೋದಾದ್ರೆ ಆ ಒಂದು ಗೆತ್ಸೆಮನೆ ಆ ಒಂದು ತೋಟದಲ್ಲಿ ಯಾವಾಗ ಈ ಒಂದು ಸೈನಿಕರು ಬಂದ್ರೋ, ಆ ಸೈನಿಕರು ಬರೋ ಕಾಲಕ್ಕೆ ನಾವು ಗಮನಿಸೋದಾದ್ರೆ ಎಲ್ಲ ಶಿಷ್ಯರು ಕೂಡ ಏನಾಗ್ಬಿಟ್ರು, ಚೆದ್ರು ಹೋಗ್ಬಿಟ್ರು. ಆದರೆ ಒಬ್ಬ ಶಿಷ್ಯನು ಆತನ ಕೊನೆಯ ಉಸಿರು ಇರುವವರೆಗೆ ಕೂಡ ಹಿಂಬಾಲಿಸಿ ಇದ್ದ ಶಿಷ್ಯನು ಯಾರು ಅಂದ್ರೆ ಯೋಹಾನನಾಗಿ ನಾವು ಕಾಣ್ತೀವಿ. ಆ ಒಂದು ಸಿಲುಬೆಯ ಮರಣವು, ಆ ಸಿಲುಬೆಗೆ ಮುಂಚೆ ನಡೆದ ಆ ಅವಮಾನವು, ಆ ಶಿಕ್ಷೆಗಳು, ಅವೆಲ್ಲವೂ ಕೂಡ ಕಣ್ಣಾರ ನೋಡಿದ ಒಬ್ಬ ಶಿಷ್ಯನು ಯಾರು ಅಂದ್ರೆ ಯೋಹಾನನಾಗಿ ನಾವು ಕಾಣ್ತೀವಿ. ಅಂದ್ರೆ ಯೇಸು ಸ್ವಾಮಿಯ ಪರಿಪೂರ್ಣವಾದ ಪ್ರೀತಿಯನ್ನು, ಯೇಸು ಸ್ವಾಮಿಯ ಪರಿಪೂರ್ಣವಾದ ತನ್ನ ಒಂದು ವ್ಯಕ್ತಿತ್ವವನ್ನು, ಮನುಷ್ಯ ಕುಮಾರನು ಬಂದಿರುವ ಆ ಒಂದು ಆತನಿಗೆ ಎಷ್ಟೇ ಹಿಂಸೆ ಕೊಡ್ತಾ ಇದ್ರು ಕೂಡ ಆ ಹಿಂಸೆಯನ್ನು ತಾಳುತ್ತಾನೆ. ದೇವರೇ ಇವರನ್ನು ಕ್ಷಮಿಸು ಅನ್ನುವ ಎಲ್ಲವನ್ನು ಕೂಡ, ಅಂದ್ರೆ ಕೊನೆಯ ಮಾತುಗಳನ್ನು ಕೂಡ ಆ ಸಿಲುಬೆ ಹತ್ರ ಇದ್ದು ಕೇಳಿದ ಒಬ್ಬ ಶಿಷ್ಯನು ಯಾರು ಅಂದ್ರೆ ಈ ಯೋಹಾನನಾಗಿ ನಾವು ಕಾಣ್ತೀವಿ. ಸೊ ಈ ಯೋಹಾನನು ನಾವು ಗಮನಿಸೋದಾದ್ರೆ 5ನೇ ಮಾತು ಏನಿರ್ತಾರೆ, ಯೇಸು ಸ್ವಾಮಿ ಹೇಳ್ತಾರೆ, ಯೇಸು ಸ್ವಾಮಿ ಅವರು ಹೇಳ್ತಾರೆ ಯಾರಿಗೆ, ಯೋಹಾನನಿಗೆ ಏನಂತ, ಇದು ನಿನ್ನ ತಾಯಿ. ಆಮೇಲೆ ತಾಯಿಯ ಒಂದು ರೆಸ್ಪಾನ್ಸಿಬಿಲಿಟಿ ಯಾರಿಗೆ ಕೊಡ್ತಾರೆ, ಯೋಹಾನನಿಗೆ ಕೊಟ್ಟ ಹಾಗೆ ನಾವು ಕಾಣ್ತೀವಿ. ಸೊ ಸಿಲುಬೆಯ ಹತ್ತಿರ ಇರುವ ಯೋಹಾನನಿಗೆ ದೇವರು ತನ್ನ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟ ಹಾಗೆ ಕಾಣ್ತೀವಿ. ಸೊ ನಾವು ಸಹಜವಾಗಿ ಈ ಸಿಲುಬೆಯ ಧ್ಯಾನ ದಿನಗಳಲ್ಲಿ ಈ ಮಾತನ್ನು ನಾವು ವಿವರಣೆ ಮಾಡ್ತಾ ನಾವು ಸಹಜವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಮತ್ತೆ ಶಿಷ್ಯನನ್ನು ಯಾರಿಗೆ ಹೋಲಿಸ್ತೀವಿ, ಮತ್ತೆ ಸಭೆಯ ಪಾಲಕನಿಗೆ ಹೋಲಿಸ್ತೀವಿ, ಮತ್ತೆ ತಾಯಿಯನ್ನು ಸಭೆಗೆ ನಾವು ಹೋಲಿಸ್ತೀವಿ. ಅಂದ್ರೆ ದೇವರು ತನ್ನ ಒಂದು ಸೇವಕನಿಗೆ ಮತ್ತೆ ಸಭೆಯ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟ ಹಾಗೆ ಅನ್ನುವುದು ನಾವು ವಿವರಣೆಯಲ್ಲಿ ಸಹಜವಾಗಿ ನಾವು ಕಾಣ್ತೀವಿ. ನಿಜವಾಗ್ಲೂ ಪ್ರಿಯರೇ, ಇಲ್ಲಿ ಒಂದು ಗಮನಿಸಬೇಕಾಗಿರುವ ಒಂದು ಅಂಶ ಏನು ಅಂದ್ರೆ, ಯಾವ ಸೇವಕನು ಸಿಲುಬೆಗೆ ಹತ್ತಿರವಾಗಿ ತನ್ನ ಒಂದು ನಡವಳಿಕೆ ಇರುತ್ತೋ, ಸಿಲುಬೆಗೆ ಹತ್ತಿರವಾಗಿ ತನ್ನ ಒಂದು ಏನಂತಾರಂದ್ರೆ ಜೀವನ ಸಹವಾಸವಿರುತ್ತೋ, ಅಂತ ಒಂದು ಸೇವಕನ ಸೇವೆ ಅದ್ಭುತವಾಗಿ ಇರುವುದಾಗಿ ನಾವು ಕಾಣ್ತೀವಿ. ಯಾಕೆ ಅಂದ್ರೆ ಆ ಸಿಲುಬೆಯಲ್ಲಿ ಪರಿಪೂರ್ಣವಾದ ಒಂದು ಪ್ರೀತಿ, ಯೇಸು ಸ್ವಾಮಿಯ ಪರಿಪೂರ್ಣವಾದ ಒಂದು ಪ್ರೀತಿಯನ್ನು ನೋಡಿದ ಶಿಷ್ಯನಾಗಿ ನಾವು ನೋಡ್ತೀವಿ. ಅಂದ್ರೆ ಯೋಹಾನನ ಸ್ವಭಾವ ಏನಾಯ್ತು ಅಂದ್ರೆ, ಇಂಥ ಒಂದು ಶ್ರಮೆಯಲ್ಲಿ ಕೂಡ ಇತರರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇಂಥ ಒಂದು ಶ್ರಮೆಯಲ್ಲಿ ಕೂಡ ಎಲ್ಲರಿಗೋಸ್ಕರ ಕೂಡ ಇವರ ಒಂದು ರಕ್ತವು ಸುರಿಸ್ತಾ ಇದ್ದಾರೆ. ಅನೇಕವಾದವನ್ನು ಇವನು ನೋಡಿ ಏನಾಯ್ತು ಅಂದ್ರೆ ಆ ಇನ್ಫ್ಲುಯೆನ್ಸ್ ಅನ್ನು ನಾವು ಕಾಣಬಹುದು. ಒಳ್ಳೆಯ ಒಂದು ವಚನ ಇರುತ್ತೆ. ಮತ್ತೆ ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೀವಿ, ಎಂತ ಒಂದು ಉತ್ತಮವಾದ ಮಾತು ಇರುತ್ತೆ. ನಾನು ಓದ್ತೀನಿ ನೋಡಿ. 1ನೇ ಯೋಹಾನನು 1ನೇ ವಚನ, ನಾವು ನೋಡುವಾಗ ಅಲ್ಲಿ ನೋಡಿ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದೆವು. ಆ ಜೀವವು ಪ್ರತ್ಯಕ್ಷವಾಯಿತು,
ತಂದೆಯ ಬಳಿಯಲ್ಲಿದ್ದ ನಮಗೆ ಪ್ರತ್ಯಕ್ಷವಾದಂತೆ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸುತ್ತೇವೆ. ಎಂಥ ಒಳ್ಳೆಯ ಮಾತು ನೋಡಿ. ನಾವು ಯಾವುದನ್ನು ನೋಡಿದ್ವೋ, ಯಾವುದನ್ನು ಕೇಳಿದ್ವೋ, ಯಾವುದನ್ನು ಕೈಯಾರೆ ಮುಟ್ಟಿ ನಾವು ನೋಡಿದೆವೋ ಅದನ್ನೇ ನಾವು ಏನ್ ಮಾಡಿದ್ವಿ, ಪ್ರಸಿದ್ಧಿಗೊಳಿಸಿದ್ವಿ, ಅದನ್ನೇ ನಾವು ಸಾರಿದಿವಿ ಅಂತ ಈ ಒಂದು ಯೋಹಾನನ ಒಳ್ಳೆಯ ಸಾಕ್ಷಿಯಾಗಿ ನಾವು ಕಾಣ್ತೀವಿ. ನಿಜವಾಗ್ಲೂ ಪ್ರಿಯರೇ, ದೇವರ ಸೇವಕರಾಗಿರುವ ನಮಗೆ ಕೂಡ ಏನಿರಬೇಕು ಅಂದ್ರೆ, ನಾವು ಕೂಡ ದೇವರ ಸ್ವರವನ್ನು ಕೇಳುವ ಅಭ್ಯಾಸ ನಾವು ಮಾಡ್ಕೋಬೇಕು. ದೇವರ ಸ್ವರವನ್ನು ಕೇಳುವುದು, ದೇವರನ್ನು ನೋಡುವುದು, ದೇವರಿಂದ ಪಡೆದು ಸಭೆಗೆ ತಿಳಿಸುವ ಆ ಉತ್ತಮವಾದ ಏನಂತಾರೆ ಅಂದ್ರೆ ಸಹವಾಸವನ್ನು ನಾವು ಹೊಂದ್ಕೊಂಡಿದ್ದಾಗ ಸಭೆ ಆಮೇಲೆ ಈಗಿನ ಕಾಲದಲ್ಲಿ ಅಂತ್ಯ ದಿನಗಳಲ್ಲಿ ಯಾವುದು ಉತ್ತಮವಾದದ್ದು ಆತ್ಮವೇ ನಮಗೆ ಸಹಾಯ ಮಾಡಿ ಏನ್ ಮಾಡುತ್ತೆ ಅಂದ್ರೆ ಆ ವಿಷಯಗಳನ್ನು ದೇವರು ನಮ್ಮ ಮೂಲಕ ಎಲ್ಲರಿಗೂ ಕೂಡ ತಿಳಿಸೋರಾಗಿ ನಾವು ಕಾಣ್ತೀವಿ. ಈ ಯೋಹಾನನು ಎಂತ ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಯಾವುದನ್ನು ನೋಡಿದೋ, ಯಾವುದನ್ನು ಕೇಳಿದ್ನೋ ಅದನ್ನೇ ನಾನು ಪ್ರಕಟಿಸಿದೆ, ಅದನ್ನೇ ನಾನು ಪ್ರಸಿದ್ಧಿಗೊಳಿಸಿದೆ. ಸೊ ಈ ಅಪೋಸ್ತಲನಾದ ಯೋಹಾನನ ಸಾಕ್ಷಿ ಎಂತ ಸಾಕ್ಷಿ ಅಂದ್ರೆ, ಆರಂಭದಿಂದ ಯೇಸು ಸ್ವಾಮಿಯ ಕೊನೆಯ ಗಳಿಗೆವರೆಗೆ, ಆ ಶಿಲುಬೆಯ ಮರಣದವರೆಗೆ ಆತನು ನೋಡಿದ್ದು, ಕಣ್ಣಾರೆ ನೋಡಿದ್ದು, ಆ ಶಿಲುಬೆಯ ಮೇಲೆ ಕೇಳಿದ ಮಾತುಗಳು, ಆತನ ಜೊತೆ ಇದ್ದಾಗ ಇವೆಲ್ಲವೂ ಕೂಡ ಏನಾಯ್ತು ಅಂದ್ರೆ ಸಾಕ್ಷಿಯಾಗಿ ಆತ ಪ್ರಸಿದ್ಧಗೊಳಿಸಿದ ಹಾಗೆ ನಾವು ಕಾಣ್ತೀವಿ. ಮೂರನೇ ವಿಷಯವಾಗಿ ನಾವು ಗಮನಿಸೋದಾದ್ರೆ, ನಾನು ನಿಮಗೆ ಹೇಳಿದ ಹಾಗೆ ಮೂರನೇದು, ಈತನು ಕ್ರಿಸ್ತನ ಪರಿಪೂರ್ಣವಾದ ಮಹಿಮೆಯನ್ನು ನೋಡಿದ ಒಬ್ಬ ಶಿಷ್ಯನಾಗಿ ನಾವು ಕಾಣ್ತೀವಿ. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಯೋಹಾನನು ಯೇಸು ಸ್ವಾಮಿಯನ್ನು ಮನುಷ್ಯ ಕುಮಾರನಾಗಿ ನೋಡಿದನು. ತಾನು ಮತ್ತೆ 3.5 ವರ್ಷ ಕಾಲ ಯೇಸು ಸ್ವಾಮಿ ಸೇವೆ ಮಾಡಿದಾಗ ಯೇಸು ಸ್ವಾಮಿ ಜೊತೆನೆ ಇದ್ದು ಅನೇಕವಾದ ಅದ್ಭುತಗಳನ್ನು ನೋಡಿದ್ರು, ಅನೇಕವಾದ ಕಾರ್ಯಗಳು, ಅನೇಕವಾದ ಕೇಳಿ. ಸೊ ಮನುಷ್ಯ ಕುಮಾರನನ್ನು ಅಂದ್ರೆ ಒಬ್ಬ ಪರ್ಸನ್ ಜೊತೆ ಆ ಸಹವಾಸವನ್ನು ನೋಡಿದ ಒಬ್ಬ ಶಿಷ್ಯನಾಗಿ ನಾವು ಕಾಣ್ತೀವಿ. ಎರಡನೇದೇನಂದ್ರೆ, ಮತ್ತೆ ರೂಪಾಂತರಗೊಂಡ ಯೇಸು ಸ್ವಾಮಿಯನ್ನು ನೋಡಿದ ಶಿಷ್ಯನಾಗಿ ನಾವು ಕಾಣ್ತೀವಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಕಾಣ್ತೀವಿ. ಸೊ ಯೇಸು ಸ್ವಾಮಿ ತನ್ನ ಕೆಲವು ಶಿಷ್ಯರು ಅಂದ್ರೆ 3 ಶಿಷ್ಯರನ್ನು ಆ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅವರ ಮುಂದೆ ಏನಾದ್ರು ಅಂದ್ರೆ ರೂಪಾಂತರಗೊಂಡ ಹಾಗೆ ನಾವು ಕಾಣ್ತೀವಿ. ಸೊ ಆ ರೂಪಾಂತರವನ್ನು, ಯೇಸು ಸ್ವಾಮಿ ರೂಪಾಂತರವನ್ನು ನೋಡಿದ ಒಬ್ಬ ಶಿಷ್ಯನಾಗಿ ಯೋಹಾನನನ್ನಾಗಿ ನಾವು ಕಾಣ್ಬೋದು. ಮೂರನೇದು, ಪುನರುತ್ಥಾನವಾದ ಕ್ರಿಸ್ತನನ್ನು ನೋಡಿದ ಶಿಷ್ಯನಾಗಿ ನಾವು ನೋಡ್ತೀವಿ. ಯೋಹಾನು ಬರೆದ ಸುವಾರ್ತೆ 20ನೇ ಅಧ್ಯಾಯ 26ರಿಂದ 29 ವಚನಗಳಲ್ಲಿ ನಾವು ಗಮನಿಸೋದಾದ್ರೆ, ಮತ್ತೆ ಪುನರುತ್ಥಾನವಾದ ಯೇಸು ಸ್ವಾಮಿಯನ್ನು ನೋಡಿದ ಶಿಷ್ಯರಲ್ಲಿ ಯೋಹಾನನು ಕೂಡ ಒಬ್ಬ ಶಿಷ್ಯನಾಗಿ ನಾವು ಕಾಣ್ತೀವಿ. 4ನೇದು, ಆರೋಹಣವಾದ ಅಂದ್ರೆ ಅಸೆನ್ಷನ್ ಇಲ್ಲ ಏರ್ಸಲ್ಪಟ್ಟ ಯೇಸು ಸ್ವಾಮಿಯನ್ನು ನೋಡಿದ ಶಿಷ್ಯನಾಗಿ ನಾವು ಕಾಣ್ತೀವಿ. ಮತ್ತೆ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಗಮನಿಸಬಹುದು. ಈ ಎಲ್ಲದಕ್ಕಿಂತ ಮಿಗಿಲಾದ ಒಂದು ಸ್ಥಿತಿ ನೋಡಿದ ಶಿಷ್ಯನು ಏನು ಆ ಸ್ಥಿತಿ ಅಂದ್ರೆ, ಪರಿಪೂರ್ಣವಾದ ಮಹಿಮೆಯ ಸ್ಥಿತಿಯನ್ನು ನೋಡಿದ ಶಿಷ್ಯನಾಗಿ ನಾವು ಕಾಣ್ತೀವಿ. ಮತ್ತೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 13ರಿಂದ 17 ವಚನಗಳಲ್ಲಿ ನಾವು ಗಮನಿಸೋದಾದ್ರೆ, ಈ ಯೋಹಾನನು ಹೇಳ್ತಾರೆ ಏನಂತ, ಮನುಷ್ಯ ಕುಮಾರನ ಹಾಗೆ ಇರುವನನ್ನು ನಾನು ನೋಡಿದೆ. ನಾನು ನೋಡಿದ ಮೇಲೆ ಹೇಗೆ ಆದೆ ಅಂದ್ರೆ,
ಸತ್ತವನು ಬಿದ್ದ ಹಾಗೆ ನಾನು ಆತನ ಪಾದಗಳ ಹತ್ರ ಬಿದ್ಬಿಟ್ಟೆ. ಅಂದ್ರೆ ಅಷ್ಟುವರೆಗೆ ಎಲ್ಲ ಸ್ಥಿತಿಗಳಲ್ಲಿ ನೋಡಿದ ಯೋಹಾನನು ಈಗ ಈ ಕರ್ತನಾದ ಯೇಸು ಸ್ವಾಮಿಯ ಪರಿಪೂರ್ಣವಾದ ಮಹಿಮೆಯ ಸ್ಥಿತಿಯನ್ನು ನೋಡಿದ ಈ ಶಿಷ್ಯನಿಗೆ ಎಂಥ ಒಂದು ಅಂದ್ರೆ ಏನಾಗ್ಬಿಟ್ನ ಅಂದ್ರೆ ಸತ್ತವನು ಬಿದ್ದ ಹಾಗೆ ಆತನ ಪಾದಗಳ ಹತ್ರ ಬಿದ್ಬಿಟ್ನಂತೆ. ಸೊ ಈ ಶಿಷ್ಯನ ಒಂದು ಪ್ರತ್ಯೇಕತೆ ಏನು ಅಂದ್ರೆ ಸಿಲುಬೆಯ ಆ ಮರಣದಲ್ಲಿ ಕೂಡ ನೋಡಿದ ಶಿಷ್ಯನು ಪರಿಪೂರ್ಣವಾದ ಮಹಿಮೆಯಲ್ಲಿ ನೋಡಿದ ಶಿಷ್ಯನಾಗಿ ಒಬ್ಬ ಶಿಷ್ಯನಾಗಿ ನಾವು ಕಾಣ್ಬೋದು. ಸೊ ನೋಡಿ ಎಂಥ ಉತ್ತಮವಾದ ಒಂದು ಸಹವಾಸ ಯೋಹಾನನಿಗೆ ಇದ್ದ ಹಾಗೆ ನಾವು ಕಾಣ್ತೀವಿ. ನಾಲ್ಕನೇದು ನಾವು ನೋಡುವುದಾದ್ರೆ ಯೇಸು ಪ್ರೀತಿಸಿದ ಶಿಷ್ಯನು. ಸೊ ಇದು ಒಂದು ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಗಮನಿಸೋದಾದ್ರೆ ಯೇಸು ಸ್ವಾಮಿ ಮತ್ತೆ ಆ ಒಂದು ಮೇಜಿನ ಹತ್ರ ಶಿಷ್ಯರೆಲ್ಲ ಕೂಡ ಕೂಡಿದಾಗ ಮತ್ತೆ ಈ ಯೇಸು ಸ್ವಾಮಿಗೆ ಈ ಒಂದು ಯೋಹಾನನು ಎಂಥ ಕ್ಲೋಸ್ ಅಂದ್ರೆ ಆತನ ಒಂದು ಸಹವಾಸ ಹೇಗಿತ್ತು ಅಂದ್ರೆ ಆತನ ಹೃದಯದ ಮೇಲೆ ಆನಿಕೊಂಡಿರುವ ಅಷ್ಟು ಸಹವಾಸ ಇತ್ತು. ಅಂಡ್ ಈ ಒಂದು ಸ್ಥಿತಿಯು ಎಲ್ಲ ಶಿಷ್ಯರಿಗೆ ಕೂಡ ಗೊತ್ತು. ಏನಂತ ಯೋಹಾನನು ಯೇಸು ಸ್ವಾಮಿಗೆ ಎಷ್ಟು ಕ್ಲೋಸ್ ಆಗಿದ್ರು ಅಂತ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಆ ಕೊನೆಯ ಸ್ಥಿತಿಯಲ್ಲಿ ಆ ಮೇಜಿನ ಹತ್ರ ಇರುವಾಗ ಯೇಸು ಸ್ವಾಮಿ ಹೇಳಿದಾಗ ಪೇತ್ರನು ಹೇಳ್ತಾರೆ, ಯಾರಿಗೆ? ಯೋಹಾನನಿಗೆ ಹೇಳ್ತಾರೆ, ನೀನು ಕೇಳು ಯಾರ ಬಗ್ಗೆ ಅದು ಅಂತ. ಅಂದ್ರೆ ಪೇತ್ರನೇ ಮೊದಲನೇ ಶಿಷ್ಯನಾದ್ರೂ ಕೂಡ ಯೇಸು ಸ್ವಾಮಿಗೆ ತುಂಬಾ ಹತ್ತಿರವಾದ ಒಂದು ಸಹವಾಸವನ್ನು ಇದ್ದ ಒಬ್ಬ ಶಿಷ್ಯನು ಯಾರು ಅಂದ್ರೆ ಯೋಹಾನನಾಗಿ ನಾವು ಕಾಣ್ತೀವಿ. ಅಂದ್ರೆ ಯೇಸು ಪ್ರೀತಿಸಿದ ಶಿಷ್ಯನು ಯಾರು? ಯೋಹಾನನು. ಎಂಥ ಒಳ್ಳೆಯ ಒಂದು ಬಿರುದನ್ನು ಪಡ್ಕೊಂಡ್ರು ನೋಡಿ. ನಿಜವಾಗ್ಲೂ ನಾವು ಕೂಡ ಈ ಲೋಕದಲ್ಲಿ ನಾವು ಕೂಡ ಅಂಥ ಒಂದು ಸೇವೆಯನ್ನು ಅಂಥ ಒಂದು ಸ್ಥಿತಿಯನ್ನು ನಾವು ಕೂಡ ಇರಬೇಕು. ಏನಂತ? ದೇವರಿಂದ ನನ್ನ ಒಳ್ಳೆಯ ಸೇವಕನೇ ಅನ್ನುವ ಒಂದು ಬಿರುದನ್ನು ನಾವು ಹೊಂದ್ಕೊಳ್ಳೋದಕ್ಕೆ ನಮ್ಮ ಒಂದು ಮಾತಾಗ್ಲಿ ನಡತೆಯಾಗ್ಲಿ ದೇವರು ನಮಗೆ ಕೊಟ್ಟಿರುವ ಕೆಲಸವಾಗ್ಲಿ ಎಲ್ಲವೂ ಕೂಡ ಯಾರನ್ನು ನೋಡಿ ನಾವು ಮಾಡಬೇಕು ಅಂದ್ರೆ ಯೇಸು ಸ್ವಾಮಿಯನ್ನು ನೋಡಿ ನಾವು ಮಾಡಬೇಕು. ನಮಗೆ ಒಂದು ಮನಸ್ಸಿನಲ್ಲಿ ಇರಬೇಕಾಗಿರೋದೇನೆಂದ್ರೆ ಈ ಲೋಕದಲ್ಲಿ ಎಷ್ಟೇ ಜನ ಈಗಿನ ಈ ಸಮಯಕ್ಕೆ ತಕ್ಕಾಗೆ ನಮ್ಮನ್ನು ಒಳ್ಳೆಯವರು ಹೇಳ್ಬೋದು, ನಾಳೆ ದಿನ ಮತ್ತೆ ನಮ್ಮನ್ನೇ ಕೆಟ್ಟವರು ಹೇಳ್ಬೋದು, ಏನೇನು ನಡಿಬೋದು. ಆದರೆ ನಮ್ಮನ್ನು ಸದಾ ನೋಡ್ತಾ ಇರುವ ಯೇಸು ಸ್ವಾಮಿ, ನಮ್ಮ ಒಂದು ಸ್ಥಿತಿಯನ್ನು ಹೃದಯದ ಸ್ಥಿತಿಯನ್ನು ನೋಡುವ ಯೇಸು ಸ್ವಾಮಿಗೆ ನಾವು ಸದಾ ಹೇಗಿರಬೇಕು ಅಂದ್ರೆ ನಿಷ್ಠೆಯಿಂದ, ಸದಾ ಹೇಗಿರ್ಬೇಕಂದ್ರೆ ಅವರಿಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಳ್ಳುವ ಹಾಗೆ ನಾವು ಕಾಣಬೇಕು. ಯಾಕೆ ಅಂದ್ರೆ ದೇವರು ಮತ್ತೆ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ ಏನಂತ ಇರುತ್ತೆ ಅಂದ್ರೆ ದೇವರು ಹೃದಯ ಅಂತರಾಳವನ್ನು ನೋಡುವ ಪರೀಕ್ಷಿಸುವ ದೇವರಾಗಿದ್ದಾರೆ. ಸೊ ಮನುಷ್ಯರ ಮೇಲೆ ರೂಪವನ್ನು ನೋಡುವ ದೇವರು ನಮ್ಮ ದೇವರು ಅಲ್ಲ. ದೇವರು ನಮ್ಮ ಹೃದಯವನ್ನು ನಮ್ಮ ಆತ್ಮೀಯ ಸ್ಥಿತಿಯನ್ನು ನೋಡುವ ದೇವರಾಗಿದ್ದಾರೆ. ಸೊ ನೋಡುವಾಗ ದೇವರು ನಮಗೆ ಕೂಡ ನಮ್ಮ ಈ ಒಂದು ಜೀವನದಲ್ಲಿ ನಾವು ಕೂಡ ಒಳ್ಳೆಯ ಸಾಕ್ಷಿಯನ್ನು ಪಡ್ಕೋಬೇಕು. ಏನಂತ? ನನ್ನ ಒಳ್ಳೆಯ ಸೇವಕನು, ನನ್ನ ನಂಬಿಕಸ್ಥನಾದ ಸೇವಕನು ಅನ್ನುವ ಒಳ್ಳೆಯ ಸಾಕ್ಷಿಯನ್ನು ನಾವು ಕೂಡ ಪಡ್ಕೋಬೇಕು. ನಿಜವಾಗಲೂ ಯೋಹಾನನ ಬಗ್ಗೆ ಎಷ್ಟು ಇನ್ಸ್ಪಿರೇಷನ್ ಅಂದ್ರೆ ನಮಗೆ ನಾವು ಕೂಡ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಮ್ಮ ಒಂದು ಜೀವನವನ್ನು ನಡೆಸುವರಾಗಿದ್ದೀವಿ. ಇನ್ನೊಂದು 5ನೇ ವಿಷಯವಾಗಿ ನಾವು ಗಮನಿಸೋದಾದ್ರೆ ತನ್ನ ಆತ್ಮೀಯ ಸ್ವಭಾವವು ಹೇಗೆ ಮಾರ್ಪಡ್ತು ಅಂದ್ರೆ ಯಾವಾಗ ಇಂಥ ಒಂದು ಅಗ್ರೆಸಿವ್ ನೇಚರ್ ಇರುವ ಈ ಯೋಹಾನನು ತಾನು ಹೇಗೆ ಮಾರ್ಪಟ್ನು ಅನ್ನೋದು ನಾವು ನೋಡೋದಾದ್ರೆ ಮತ್ತೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ಒಳ್ಳೆಯ ಮಾತಿರುತ್ತೆ. ಈ ಒಂದು ಮಾತು ಯೋಹಾನನ್ನೇ ಹೇಳ್ತಾರೆ. ಏನು ಅಂತ ಹೇಳ್ತಾರೆ ನೋಡಿ, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ
ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪದ್ಮಾಸ ದ್ವೀಪದಲ್ಲಿದ್ದೆನು. ಅಂದ್ರೆ ಆತನ ಸ್ವಭಾವ ಹೇಗೆ ಮಾರ್ಪಡ್ತು ಅಂದ್ರೆ, ದೇವರ ನಿಮಿತ್ತ ಹಿಂಸೆದಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ಕೂಡ ಎಲ್ಲದರಲ್ಲಿ ಕೂಡ ತನ್ನನ್ನು ತಾನು ತಗ್ಗಿಸ್ಕೊಳ್ತಾ, ತನ್ನನ್ನು ತಾನು ದೇವರ ಕೆಲಸಕ್ಕೆ ಅನುಗುಣವಾದ ರೀತಿಯಲ್ಲಿ ತನ್ನನ್ನು ತಾನು ಸಿದ್ಧಪಡಿಸ್ಕೊಂಡಿರುವ ಒಬ್ಬ ಸೇವಕನು, ಒಬ್ಬ ದಾಸನಾಗಿ ನಾವು ಕಾಣ್ತೀವಿ. 7ನೇ ವಿಷಯವಾಗಿ ನಾವು ಗಮನಿಸೋದಾದ್ರೆ, ದಾಸನಾದ ಯೋಹಾನನು. ಸೊ ಗ್ರೀಕ್ ವರ್ಡ್ ಒಂದಿರುತ್ತೆ, ಏನು ಅಂದ್ರೆ ಡೌಲಸ್ ಅನ್ನುವ ಮಾತನ್ನು ನೋಡ್ತೀವಿ. ಈ ಮಾತಿನ ಅರ್ಥ ಏನು ಅಂದ್ರೆ ಸಂಪೂರ್ಣ ವಿಧೇಯತೆಯಲ್ಲಿ ದೇವರ ಉದ್ದೇಶಕ್ಕಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡ ಒಬ್ಬ ವ್ಯಕ್ತಿಯಾಗಿ ನಾವು ಕಾಣ್ತೀವಿ. ಸೊ ದಾಸನ ಸ್ವರೂಪ ಹೇಗಿದೆ ಅಂದ್ರೆ, ತನ್ನನ್ನು ತಾನು ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವ, ಸಂಪೂರ್ಣವಾಗಿ ದೇವರ ಚಿತ್ತ ಅನುಸಾರವಾಗಿ ನಡೆಯುವ ಒಬ್ಬ ಸೇವಕನಾಗಿ ಯಾರನ್ನು ನಾವು ನೋಡ್ತೀವಿ ಅಂದ್ರೆ ಯೋಹಾನನನ್ನು ನೋಡ್ತೀವಿ. ಸೊ ಈ ಸಂಪೂರ್ಣ ಸಿದ್ಧತೆಯನ್ನು ಹೊಂದಿಕೊಂಡು ದೇವರಿಗೆ ಇಷ್ಟವಾದ ಆ ದಾಸನ ರೂಪವನ್ನು ಹೊಂದಿರುವ ಈ ಯೋಹಾನನ ಸ್ಥಿತಿಯನ್ನು ನೋಡಿ ಯೇಸು ಸ್ವಾಮಿ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಪ್ರಕಟಣೆ ಗ್ರಂಥವನ್ನು ಪ್ರಕಟಿಸುವುದಕ್ಕೆ ಈತನೇ ಉತ್ತಮವಾದ ಒಂದು ಶಿಷ್ಯನಾಗಿ, ಈತನೇ ಈ ದಾಸನಿಗೆ ದೇವರು ಏನ್ ಮಾಡಿದ್ರು ಅಂದ್ರೆ, ಈ ಪ್ರಕಟಣೆ ಗ್ರಂಥವನ್ನು ಬಯಲುಪಡಿಸಿದ ಹಾಗೆ, ಪ್ರಕಟಣೆ ಗ್ರಂಥವನ್ನು ಪ್ರಕಟಿಸಿದ ಹಾಗೆ, ತೋರಿಸಿ ಬರೆಸಿದ ಹಾಗೆ ನಾವು ಕಾಣ್ತೀವಿ. ಸೊ 2ನೇ ಅಂಶದಲ್ಲಿ 7 ವಿಷಯಗಳನ್ನು ನಾನು ಮತ್ತೆ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಸಮರಿಯಾಗಿ ಹೇಳ್ತಾ ಇದ್ದೀನಿ. 1ನೇದು ಈ ಯೋಹಾನನ ಬಗ್ಗೆ ಮತ್ತೆ ಹಿಸ್ಟಾರಿಕಲ್, ಆತನ ಒಂದು ಕುಟುಂಬ, ಅದರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸಿದೆ 1ನೇದು. 2ನೇದು ಯೇಸು ಪ್ರೀತಿಸಿದ ಶಿಷ್ಯನು ಅಂತ ಒಳ್ಳೆಯ ಒಂದು ಟೈಟಲ್ ಪಡ್ಕೊಂಡ ಆ ಒಂದು ಸ್ಥಿತಿಯನ್ನು ನಾವು ನೋಡಿದ್ವಿ. 3ನೇದು ಕ್ರಿಸ್ತನ ಸಾಕ್ಷಿಯಾಗಿ, ಅಂದ್ರೆ ಆರಂಭದಿಂದ ಅಂತ್ಯದವರೆಗೆ ತನ್ನ ಒಂದು ನಡತೆ, ತನ್ನ ಒಂದು ಸಾಕ್ಷಿ ಹೇಗೆ ಇದ್ರು ಅನ್ನುವುದು 3ನೇ ವಿಷಯವನ್ನು ನಾವು ನೋಡಿದ್ವಿ. 4ನೇದು ತನ್ನ ಆತ್ಮೀಯ ಸ್ವಭಾವವನ್ನು ನಾವು ನೋಡಿದ್ವಿ. 5ನೇದು ಮತ್ತೆ ದೇವರು ಯೇಸು ಸ್ವಾಮಿ ಮತ್ತೆ ಈ ಯೋಹಾನನ ಬಗ್ಗೆ ಹೇಳಿದ ಒಂದು ಸಾಕ್ಷಿಯನ್ನು ನೋಡಿದ್ವಿ. 6ನೇದು ಪರಿಪೂರ್ಣ ಮಹಿಮೆಯಿಂದ ಇರುವ ಯೇಸು ಸ್ವಾಮಿಯನ್ನು ನೋಡಿದ ಶಿಷ್ಯ. ಅಂದ್ರೆ ಯೇಸು ಸ್ವಾಮಿಯನ್ನು ಮತ್ತೆ ಒಂದು ರೂಪಾಂತರಗೊಂಡಿದ್ದನ್ನು ನೋಡಿದ್ರು, ಪುನರುತ್ಥಾನವಾದದ್ದನ್ನು ನೋಡಿದ್ರು, ಆರೋಹಣವಾದದ್ದನ್ನು ನೋಡಿದ್ರು, ಆ ಶಿಲುಬೆಯ ಮೇಲೆ ಕೊನೆ ಕ್ಷಣಗಳಲ್ಲಿ ನೋಡಿದ್ರು. ಈಗ ಪರಿಪೂರ್ಣವಾದ ಮಹಿಮೆಯಲ್ಲಿ ನೋಡಿದ ಸ್ಥಿತಿಯನ್ನು ನಾವು ಕಾಣ್ತೀವಿ. 7ನೇದು ದಾಸನಾದ ಯೋಹಾನನು, ಅಂದ್ರೆ ದೇವರ ಕೆಲಸಕ್ಕೋಸ್ಕರ, ದೇವರ ಉದ್ದೇಶಕ್ಕೋಸ್ಕರ ಸಂಪೂರ್ಣವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವ ಯೋಹಾನನನ್ನು ನಾವು ನೋಡಿದ್ವಿ. ಸೊ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಿರುವ ಈ ಯೋಹಾನನಿಗೆ ಯೇಸು ಸ್ವಾಮಿ ತಾನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಪ್ರಕಟಣೆಯನ್ನು ಮಾಡಿದ ಹಾಗೆ ಕಾಣ್ತೀವಿ. ಯೇಸು ಸ್ವಾಮಿ ಮತ್ತೆ ನಡಿಬೇಕಾಗಿರುವ ಎಲ್ಲವನ್ನು ಕೂಡ ದೇವರು ತೋರಿಸಿ ಬರೆಸಿರುವ ಗ್ರಂಥವು ಏನಾಗಿದೆ ಅಂದ್ರೆ ಈ ಪ್ರಕಟಣೆ ಗ್ರಂಥವಾಗಿ ನಾವು ಕಾಣ್ತೀವಿ. ಸೊ ಮತ್ತೆ ಸಮಯವು ಮುಗ್ತಾ ಬರ್ತಾ ಇದೆ. ಸೊ ನೆಕ್ಸ್ಟ್ ಸೆಷನ್ ನಲ್ಲಿ 1ನೇ ಅಧ್ಯಾಯ, ಪ್ರಕಟಣೆ ಗ್ರಂಥದಲ್ಲಿ 1ನೇ ಅಧ್ಯಾಯದಿಂದ ಒಂದೊಂದು ಅಂಶಗಳನ್ನು ನಾವು ಧ್ಯಾನ ಮಾಡ್ಕೊಳ್ತಾ ಹೋಗೋಣ. ಸೊ 1ನೇ ಅಧ್ಯಾಯದ 7 ಅಂಶಗಳು ಮತ್ತೆ ನೆಕ್ಸ್ಟ್ ಸೆಷನ್ ನಲ್ಲಿ, ನೆಕ್ಸ್ಟ್ ಇದರಲ್ಲಿ ನಾವು ಕಲೀಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ಈಗ ನಾನು ಮುಗಿಸ್ತಾ ಇದ್ದೀನಿ. ಸೊ ಈ ದಿನ ನಾವು ಕಲ್ತಿರೋದು 1ನೇದು ಪ್ರಕಟಣೆ ಗ್ರಂಥದ ವಿಶೇಷತೆ
7 ವಿಷಯಗಳನ್ನು ನಾನು ನಿಮಗೆ ತಿಳಿಸಿದೆ. ಎರಡನೇದು, ಈ ಪ್ರಕಟಣೆ ಗ್ರಂಥವನ್ನು ಬರೆದ ಅಪೋಸ್ತಲನಾದ ಯೋಹಾನನ ಬಗ್ಗೆ 7 ಪ್ರತ್ಯೇಕವಾದ ವಿಷಯಗಳನ್ನು ನಾನು ನಿಮಗೆ ತಿಳಿಸಿದೆ. ಮೂರನೇದು, ದೇವರ ಚಿತ್ತವಾದರೆ ಮತ್ತೆ ನೆಕ್ಸ್ಟ್ ಸೆಷನ್ನಲ್ಲಿ ಫಸ್ಟ್ ಚಾಪ್ಟರ್, ಈ ಪ್ರಕಟಣೆ ಗ್ರಂಥದ ಮೊದಲನೇ ಅಧ್ಯಾಯದಲ್ಲಿ ಇರುವ 7 ಅಂಶಗಳನ್ನು ನಾವು ಧ್ಯಾನ ಮಾಡೋಣ. ಯಾಕಂದ್ರೆ ಈ ಮೊದಲನೇ ಅಧ್ಯಾಯ ಏನಾಗಿದೆ ಅಂದ್ರೆ ಮುಖದ್ವಾರವಾಗಿದೆ, ಅಂದ್ರೆ ಒಂದು ಇಂಡೆಕ್ಸ್ ಆಗಿ ನಾವು ಕಾಣ್ತೀವಿ. ಈ ಮೊದಲನೇ ಅಧ್ಯಾಯವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಮಿಕ್ಕಿದ್ದ ಅಧ್ಯಾಯಗಳಿಗೆ ನಮಗೆ ತುಂಬಾ ಏನಾಗುತ್ತೆ ಅಂದ್ರೆ ಸಹಾಯವಾಗುತ್ತೆ. ಸೊ ನಾನು ನಿಮಗೆ ಕೋರ್ತಾ ಇರುವುದು 2 ವಿಷಯಗಳು. ಒಂದು ಏನಂದ್ರೆ, ಈ ಪ್ರಕಟಣೆ ಗ್ರಂಥ ಮತ್ತೆ ನೆಕ್ಸ್ಟ್ ಸೆಷನ್ ನಾವು ಸ್ಟಾರ್ಟ್ ಮಾಡೋಕೆ ಮುಂಚೆ ಮೊದಲನೇ ಅಧ್ಯಾಯವನ್ನು ದಯವಿಟ್ಟು ಎಲ್ಲರೂ ಕೂಡ ಓದಬೇಕಂತ ನಿಮಗೆಲ್ಲ ಕೂಡ ಕೇಳ್ತಾ ಇದ್ದೀನಿ. ಎರಡನೇ ವಿಷಯ ಏನು ಅಂದ್ರೆ, ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರು, ಇಲ್ಲ ಏನಾದರೂ ಅರ್ಥ ಆಗಿಲ್ಲ, ಇಲ್ಲ ಏನಾದರೂ ನಿಮಗೆ ಅನಿಸಿಕೆಗಳಿದ್ರೆ ದಯವಿಟ್ಟು ಆ ಒಂದು ಕಮೆಂಟ್ನಲ್ಲಿ ನೀವು ಬರಿಬೇಕಂತ ನಾನು ಕೋರ್ತಾ ಇದ್ದೀನಿ. ಮೂರನೇದು, ಮತ್ತೆ ಈ ಪ್ರಕಟಣೆ ಗ್ರಂಥ ದೇವರ ಚಿತ್ತವಾದರೆ ಎಲ್ಲ ಅಧ್ಯಾಯಗಳು ಎಲ್ಲವೂ ಕೂಡ ಪರಿಪೂರ್ಣವಾಗಿ ನಾವು ಧ್ಯಾನ ಮಾಡುವುದಕ್ಕೆ ಯಾವ ಒಂದು ಅಡಚಣೆಗಳು ಯಾವುದು ಬರದೆ ದೇವರು ನಿಮ್ಮನ್ನು ನನ್ನನ್ನು ದೇವರು ತನ್ನ ಆತ್ಮವಶನಾಗಿ ಮಾಡಿಕೊಂಡು ಮತ್ತೆ ಆತ್ಮ ಸಹಾಯದಿಂದ ತನ್ನ ಆತ್ಮದಿಂದ ಬೆಳಗಿಸಿ ನಮ್ಮಿಬ್ಬರನ್ನು ದೇವರು ಇದರಲ್ಲಿ ಇರುವ ಅನೇಕವಾದ ವಿಷಯಗಳನ್ನು ಈ ಅಂಚೆ ದಿನಗಳಲ್ಲಿ ನಮಗೆ ಯಾವುದು ಅಗತ್ಯವಿದೆಯೋ ಅವೆಲ್ಲವೂ ಕೂಡ ದೇವರು ದಯಪಾಲಿಸಿ ತನ್ನ ಬರವಣಿಗೆಗೆ ನಮ್ಮನ್ನೆಲ್ಲರನ್ನೂ ಕೂಡ ದೇವರು ಸಿದ್ಧ ಮಾಡಲಿ. ಆಮೆನ್. ಸೊ ಈ ಒಂದು ವಾಕ್ಯ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಕೃಪೆ ತೋರಿಸಿರುವ ದೇವರಿಗೆ ನನ್ನ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಈ ರೀತಿಯಾಗಿ ನಿಮ್ಮ ಜೊತೆ ಈ ಫೇಸ್ಬುಕ್ ಮುಖಾಂತರ ಲೈವ್ನಲ್ಲಿ ಮತ್ತೆ ಮಾತಾಡುವುದಕ್ಕೆ ಮತ್ತೆ ಬ್ರದರ್ ಡ್ಯಾನಿಯಲ್ ಅವರು ಮತ್ತೆ ಈ ಅರೇಂಜ್ಮೆಂಟ್ಸ್ ಮಾಡಿದ್ದಕ್ಕೋಸ್ಕರ ಅವ್ರಿಗೆ ಕೂಡ ನನ್ನ ಒಂದು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಮರನಾಥ.